ಒಂದು ಕಡೆ ಕೆಲಸನೂ ಮಾಡ್ತಿದ್ರಿ, ಮತ್ತೊಂದು ಕಡೆ UPSCಗೆ ಪ್ರಿಪರೇಷನ್ ಮಾಡಿದ್ರಿ, ರಾಜ್ಯಕ್ಕೆ ಮೊದಲು ಬಂದಿದ್ದೀರಿ. 6 ವರ್ಷ 7 ವರ್ಷದಿಂದ ಪ್ರಿಪೇರ್ ಮಾಡ್ತಿದ್ದೆ ಸತತವಾಗಿ. ಪ್ರತಿ ಸಲ ಆ ಫೇಲಿಯರ್ ನೋಡಿದ್ದೀನಿ, ಪ್ರತಿ ಸಲ ಆ ಪೇನ್ ಅನುಭವಿಸ್ತಿದ್ದೀನಿ. ಬಿಕಾಸ್ ಪ್ರತಿ ಸಲ ಸರ್ಚ್ ಮಾಡಿದಾಗ ಸಾರಿ ನೋ ರಿಸಲ್ಟ್ ಫೌಂಡ್ ಅಂತ ಬರೋದು. UPSC ಎಕ್ಸಾಮ್ ಅನ್ನ ಹಿಂಗೆ ಕಂಡಕ್ಟ್ ಮಾಡಬಹುದು ಅನ್ನೋದಾದ್ರೆ ನೀಟ್ ಎಕ್ಸಾಮ್ಸ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ಒಳ್ಳೆ ಪಾಯಿಂಟ್ ನೀವು ರೈಸ್ ಮಾಡಿದ್ರಿ. ಭಾಳಷ್ಟು ಜನ ಅನ್ಕೋತಾರೆ UPSC ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಹಣ ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂಥವ್ರಿಗೆ ಇದು ಎಕ್ಸಾಮ್ ಅಲ್ಲ. ಕರ್ನಾಟಕದ IAS ಕಾಂಪಿಟೇಷನ್ನೇ ಅಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ. ತಮಿಳ್ನಾಡಲ್ಲಿ ಪ್ರಿಲಿಮ್ಸ್ ಪಾಸ್ ಆದ್ರೆ 25 ಕೊಡ್ತಾರೆ, ಮೇನ್ಸ್ ಪಾಸ್ ಆದ್ರೆ 75 ಕೊಡ್ತಾರೆ. ಫ್ರಾಂಕ್ಲಿ ಹೇಳಿ, ಕೋಚಿಂಗ್ ಸೆಂಟರ್ಸ್ ನಿಂದ ಲಾಭ ಇದೆಯಾ? ಕೋಚಿಂಗ್ ಇಂದ ಎಸ್, ನಾರ್ತ್ ಲಾಬಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ UPSC. ಎಸ್, ನಾರ್ತ್ ಅಲ್ಲಿ ನಂಬರ್ ಆಫ್ ಪೀಪಲ್, ಎಸ್, ಬಿಕಾಸ್ ನಮ್ಗೆ ಅದು ಲಾಬಿ ತರ ಯಾಕೆ ಅನ್ಸುತ್ತೆ ಅಂದ್ರೆ UPSC is a marathon, it is not a sprint. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. UPSC ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು. ಮುಂದೊಂದು ದಿನ IAS ಅನ್ನುವ ಬ್ಯಾಡ್ಜ್ ನನ್ನ ಎದೆ ಮೇಲಿರಬೇಕು ಅಂತ ಎಷ್ಟು ಜನ ಹಗಲಿರುಳು ಶ್ರಮಿಸ್ತಾ ಇರ್ತಾರೆ. ಆದರೆ ಅದರಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಯಶಸ್ಸು ಗಳಿಸ್ತಾರೆ. ಆದರೆ ಯಶಸ್ಸಿನ ಸೂತ್ರಗಳು ಬೇರೆ ಇರುತ್ತೆ. ಇದರ ಜೊತೆಗೆ ಒಂದು ವ್ಯವಸ್ಥೆನೂ ಒಂದು ದೊಡ್ಡ ಬೆಂಬಲವಾಗಿ ನಿಂತ್ಕೋಬೇಕಾಗತ್ತೆ. ಕರ್ನಾಟಕದ ವಿಷಯಕ್ಕೆ ಬರೋದಾದರೆ ಆ ಬೆಂಬಲ ಎಲ್ಲೋ ಒಂದು ಚೂರು ಕಮ್ಮಿ ಇದೆ, ಆದರೆ ವಿದ್ಯಾರ್ಥಿಗಳ ಹುಮ್ಮಸ್ಸು ಕಮ್ಮಿ ಇಲ್ಲ. ಹಾಗಾಗಿಯೇ ನಮ್ಮ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಹಾಗೂ ರಾಷ್ಟ್ರದಲ್ಲೇ 53ನೇ ರ್ಯಾಂಕ್ ಪಡೆದಿರುವ ಒಬ್ಬ ಅದ್ಭುತ ಕ್ಯಾಂಡಿಡೇಟ್, ಯಶಸ್ಸಿನ ಮೆಟ್ಟಿಲನ್ನು ಏರ್ತಾ ಇರುವ ಕಿರಣ್ ಕಮಟೆ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಒಂದು ಮಾರ್ಗದರ್ಶನಕ್ಕೋಸ್ಕರ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಕೂತಿದ್ದಾರೆ. ಅವರ ಯಶಸ್ಸಿನ ಮೂಲ ಏನು, ಯಶಸ್ಸಿನ ಸೂತ್ರ ಏನು ತಿಳ್ಕೊಳ್ಳೋಣ. ಅವರನ್ನೇ ವೆಲ್ಕಮ್ ಮಾಡ್ತಾ. ನಮಸ್ಕಾರ ಕಿರಣ್ ಕಮಟೆ ಅವರೇ, ಹೇಗಿದ್ದೀರಾ? ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಇಡೀ ಕರ್ನಾಟಕದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆಫ್ಟರ್ ಅ ಲಾಂಗ್ ಸ್ಟ್ರಗಲ್, ತುಂಬ ದೊಡ್ಡ ಶ್ರಮದ ನಂತರ ಒಂದು ಕಡೆ, ಆಮೇಲೆ IAS ಮಾಡಬೇಕಾದ್ರೆ 8 ಅವರ್ 10 ಅವರ್ ಮನೇಲಿ ಲಾಕ್ ಮಾಡ್ಕೊಂಡ್ಬಿಡ್ತೀವಿ ನಾವು ಅನ್ನೋರನ್ನ ನಾನು ಕೇಳಿದ್ದೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀನಿ, ಹೊರ ಪ್ರಪಂಚದ ಜೊತೆನೇ ಕಾಂಟ್ಯಾಕ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋರ್ನು ಕೇಳಿದ್ದೀನಿ ನಾನು. ಆದರೆ ನೀವು ಒಂದು ಕಡೆ ಕೆಲಸನೂ ಮಾಡ್ತಿದ್ರಿ, ಮತ್ತೊಂದು ಕಡೆ UPSCಗೆ ಪ್ರಿಪರೇಷನು ಮಾಡಿದ್ರಿ, ರಾಜ್ಯಕ್ಕೆ ಮೊದಲು ಬಂದಿದ್ದೀರಿ. ಇಟ್ ಫೀಲ್ಸ್ ಎಕ್ಸೈಟೆಡ್, ರೋಮಾಂಚನ ಅಂತ ಅನ್ಸುತ್ತೆ ನಿಮ್ಮ ಜರ್ನಿ. ಡೆಫಿನೆಟ್ಲಿ ಮ್ಯಾಮ್. ಆಗಲೇ ನೀವು ಹೇಳ್ದಂಗೆ ಎಸ್, ಇಟ್ ಈಸ್ ವೆರಿ UPSC ಅನ್ನೋದು ತುಂಬ ಡಿಫಿಕಲ್ಟ್ ಎಕ್ಸಾಮ್. ಅಫ್ಕೋರ್ಸ್ ಭಾಳಷ್ಟು ಸೋಷಿಯಲ್ ಲೈಫ್ನ ಕಟ್ ಡೌನ್ ಮಾಡಬೇಕಾಗತ್ತೆ. 8 ರಿಂದ 10 ಅವರ್ ಕನ್ಸಿಸ್ಟೆಂಟಾಗಿ ಓದಬೇಕಾಗತ್ತೆ. ಆ್ಯಂಡ್ ಅದೆಲ್ಲ ಇಟ್ಕೊಂಡು ವಿತ್ ಜಾಬ್ ಮಾಡೋದು ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಬಟ್ ಭಾಳ ಖುಷಿ ಆಗ್ತಿದೆ ಬಿಕಾಸ್ ನನ್ನ ಕೊನೆಯ ಪ್ರಯತ್ನ ಇತ್ತು. ಸೊ 6ನೇ ಮತ್ತು ಕೊನೆಯ ಪ್ರಯತ್ನ. ಎಲ್ಲ ಆಲ್ಮೋಸ್ಟ್ ಹೋಪ್ಸ್ ಕಳ್ಕೊಂಡಾಗ ಲಾಸ್ಟಲ್ಲಿ ಇದೊಂದು ಕೊನೆಯ ಅವಕಾಶ ಇದ್ದಾಗ ಅದನ್ನು ಐ ಗಿವ್ ಮೈ ಬೆಸ್ಟ್. ಆ್ಯಂಡ್ ಫೈನಲಿ ಒಂದು ಆಲ್ ಇಂಡಿಯಾ ರ್ಯಾಂಕ್ 53 ಆ್ಯಂಡ್ ಸ್ಟೇಟ್ಗೆ ಫಸ್ಟ್ ಬರೋದಂತೂ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇಟ್ ಈಸ್ ಲೈಕ್ ಅ ಡ್ರೀಮ್, ಸ್ಟಿಲ್ ಅ ಡ್ರೀಮ್. ವಾಸ್ ಇಟ್ ಅ ಗೂಸ್ ಬಂಪ್ಸ್, ಎಕ್ಸೈಟ್ಮೆಂಟ್, ಎಮೋಷ್ನಲ್? ರಿಸಲ್ಟ್ ನೋಡಿದ ಆ ಕ್ಷಣ ಹೇಗಿತ್ತು ಕಿರಣ್ ಅವರಿಗೆ? ಇಲ್ಲ ಅಂದರೆ ಲೈಕ್ 6 ವರ್ಷ 7 ವರ್ಷದಿಂದ ಪ್ರಿಪೇರ್ ಮಾಡ್ತಿದ್ದೆ ಸತತವಾಗಿ. ಪ್ರತಿ ಸಲ ವಿಫಲ್ಗೊಡ್ತಿದ್ದೆ, ಪ್ರತಿ ಸಲ ಆ ಫೇಲಿಯರ್ ನೋಡಿದ್ದೀನಿ, ಪ್ರತಿ ಸಲ ಆ ಒಂದು ಪೇನ್ ಅನುಭವಿಸ್ತಿದ್ದೀನಿ. ಬಟ್ ಫೈನಲಿ ಆ ರಿಸಲ್ಟ್ ಲಿಸ್ಟಲ್ಲಿ ಹೆಸರು ನೋಡಿದಾಗ ಅದು ನಂಬಕ್ಕಾಗ್ತಿಲ್ಲ. ಬಿಕಾಸ್ ಪ್ರತಿ ಸಲ ಸರ್ಚ್ ಮಾಡಿದಾಗ ಸಾರಿ ನೋ ರಿಸಲ್ಟ್ ಫೌಂಡ್ ಅಂತ ಬರೋದು. ಈ ಸಲ ಫೈನಲಿ ಹೆಸರಿದ್ದಾಗ ಅದು ನನಗೆ ಒಂಥರ ನಂಬಕ್ಕಾಗ್ತಿಲ್ಲ ಡೆಫಿನೆಟ್ಲಿ. ಸೊ ಇಟ್ ವಾಸ್ ವೆರಿ ಮೆಮೊರೇಬಲ್ ಡೇ ಫಾರ್ ಅ ಲಾಂಗ್ ಟೈಮ್. ಅದು ನಾನು ನೆನ್ಪಿಟ್ಕೋತೀನಿ ಡೆಫಿನೆಟ್ಲಿ. ನಾವು ಗ್ರ್ಯಾಜುಯೇಷನ್ನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಟ್ರೇನೆ ಮನೆಯವರ ಉತ್ಸಾಹ ನೋಡೋದಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ 10th ಸ್ಟ್ಯಾಂಡರ್ಡ್ SSLC ಬೋರ್ಡ್ ಎಕ್ಸಾಮ್ನಲ್ಲಿ ಏನಾದರೂ ಸ್ಕೂಲ್ಗೆ ಫಸ್ಟ್ ಬಂದುಬಿಟ್ರೆ ಉತ್ಸಾಹ ನೋಡೋಕ್ಕಾಗೋದಿಲ್ಲ. ಅಂದರೆ ಮಗನ ಆ ಸೆಲೆಬ್ರೇಷನ್ ಮೋಡೇ ಬೇರೆ ಇರುತ್ತೆ. ಹೇಗಿತ್ತು ತಂದೆ ತಾಯಿದು? ಇಡೀ ಕರ್ನಾಟಕಕ್ಕೆ ಮೊದಲು ಬಂದ್ರಿ ನೀವು. ಹೌದು, ಇಲ್ಲ ಅದೊಂಥರ ಹಬ್ಬದ ವಾತಾವರಣನೇ. ರಿಸಲ್ಟ್ ಬಂದ ತಕ್ಷಣ ನನ್ನ ತಂದೆಗೆ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಆಲ್ ಇಂಡಿಯಾ ರ್ಯಾಂಕ್ 53 ಬಂದಿದೆ, ಫೈನಲಿ IAS ಆಗಿದ್ದೀನಿ ಅಂತ. ಅವರು ನಂಬಕ್ಕಾಗಲಿಲ್ಲ ಅವ್ರಿಗೆ. ಸೊ ಯಾಕಂದರೆ ಭಾಳ ಇದು UPSC ಅನ್ನೋದು ಒಂದು ಸಮಾಜದ ಕನಸು ಮ್ಯಾಮ್. ಸೊ ನಾನು ಬಂದಿರೋದು ಒಂದು ತುಂಬ ಚಿಕ್ಕ ಹಳ್ಳಿಯಿಂದ. ಸೊ ಆ ಹಳ್ಳಿನಲ್ಲಿ ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ಕೇಳೋರು IAS ಯಾವಾಗ ಆಗ್ತೀಯಾ? ಅವ್ರಿಗಷ್ಟೇ ಗೊತ್ತು ನಾನು ಓದ್ತಿದ್ದೀನಿ, ಏನೋ UPSCಗೆ ಓದ್ತಿದ್ದೀನಿ ಅಂತ. ಸೊ ಆ ಒಂದು ಖುಷಿ ಇತ್ತು ಎಲ್ರಿಗೂ. ಆ್ಯಂಡ್ ಮುಗಿಸ್ಕೊಂಡು ಊರಿಗೆ ಯಾವಾಗ ಹೋದೆ 2 ದಿನ ಬಿಟ್ಟು, ಹಬ್ಬದ ವಾತಾವರಣನೇ ಒಂಥರ. ಏನು ಬೇಸಿಗೆ ಇದರಲ್ಲೇ
ದೀಪಾವಳಿ ಆದಂಗೆ ಆಯಿತು ನಮ್ಮ ಊರಲ್ಲಿ. ಉತ್ತರ ಕರ್ನಾಟಕದ ಯುವಕರಿಗಿದೆಯಲ್ಲ, ನೀವು ಅತಿ ದೊಡ್ಡ ಸ್ಫೂರ್ತಿ ಆಗ್ಬಿಡ್ತೀರಾ ಅದೇ ವಿಷಯಕ್ಕೆ. ಯಾಕೆಂದರೆ ಉತ್ತರ ಕರ್ನಾಟಕದ ಸಮಸ್ಯೆ ಏನಂದರೆ ಕೆಲಸ ಮತ್ತು ಎಜುಕೇಷನ್ ಎರಡಕ್ಕೂ ಅವರು ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾಗತ್ತೆ. ಇವಾಗ ಏನೇ ಬದಲಾವಣೆಗಳಾಗಿದ್ರೂ ಕೂಡ ಇಟ್ಸ್ ನಾಟ್ ಎನಫ್. ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ ಸಾಕಿಲ್ಲ ಇನ್ನೂ. ಅಂಥವರಿಗೆ ನೀವು ಒಂದು ದೊಡ್ಡ ಸ್ಫೂರ್ತಿ ಆಗಿಬಿಟ್ಟಿರ್ತೀರ. ಸೊ ಬೀಯಿಂಗ್ ಅ ಯಂಗ್ ಫೇಸ್, ಇಡೀ ರಾಜ್ಯಕ್ಕೆ ಮೊದಲು ಬಂದಿದ್ದು, ಇಡೀ ದೇಶದಲ್ಲಿ 53ನೇ ಸ್ಥಾನ. ಆ್ಯಸ್ ಅ ಕಿರಣ್ ನೀವು ಹೇಗೆ ನೋಡ್ತೀರಾ ನಿಮ್ಮನ್ನು ನೀವು? ಇಲ್ಲ, ಇಟ್ ಕಮ್ಸ್ ವಿತ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಎಸ್, ಈಗ ರ್ಯಾಂಕ್ ಬಂದಿದ್ದು ಒನ್ ಥಿಂಗ್, ಬಟ್ ಐ ಥಿಂಕ್ ರಿಯಲ್ ಚಾಲೆಂಜ್ ಬಿಗಿನ್ಸ್ ನಾವು, ರಿಯಲ್ ಟೆಸ್ಟ್ ಬಿಗಿನ್ಸ್ ನಾವು. ಭಾಳಷ್ಟು ಜವಾಬ್ದಾರಿ ಇರುವಂಥ ಸ್ಥಾನ ಇದು. ಆ್ಯಂಡ್ ನೀವಾಗಲೇ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಎಸ್, ಸೊ ಇಟ್ ಈಸ್ ಐ ಫೀಲ್ ಒಂದು ಅಪಾರ್ಚುನಿಟಿ ನನಗೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಹೋಮ್ ಕ್ಯಾಡರ್ ಸಿಕ್ಕರೆ ನನಗೆ ಇಲ್ಲಿ ಭಾಳಷ್ಟು ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಆ್ಯಂಡ್ ಈ ಉತ್ತರ ಕರ್ನಾಟಕ, ಎಸ್ಪೆಷಲಿ ಐ ಕಮ್ ಫ್ರಮ್ ಬೆಳಗಾವಿ. ಸೊ ಅಲ್ಲಿರೋ ಸಮಸ್ಯೆಗಳನ್ನ ನೋಡಿದ್ದೀನಿ ಕ್ಲೋಸ್ ಕ್ವಾರ್ಟರ್ಸಿಂದ. ಸೊ ಅದು ಡೆಫಿನೆಟ್ಲಿ ನನಗೆ ಒಂದು ಮೋಟಿವೇಶನ್ ಆ್ಯಂಡ್ ಬ್ಯಾಕ್ ಆಫ್ ದ ಮೈಂಡ್ ಕಾನ್ಸ್ಟೆಂಟ್ಲಿ ಇರುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಬಿಲೀವ್, ದಟ್ ಭಾಳಷ್ಟು ಜನ ಕರ್ನಾಟಕದಿಂದ ರೀಪ್ರೆಸೆಂಟೇಷನ್ ಬರಬೇಕು. ಆವಾಗಲೇ ಕರ್ನಾಟಕ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್, ಆನ್ ದಿ ಮ್ಯಾಪ್ ಆಫ್ ಇಂಡಿಯಾ ರಿಪ್ರೆಸೆಂಟ್ ಆಗಬೇಕು, ಎಸ್ಪೆಷಲಿ ಉತ್ತರ ಕರ್ನಾಟಕ. ಸೊ ಇಟ್ ಈಸ್ ವಿಕ್ಟ್ರಿ ಫಾರ್ ಉತ್ತರ ಕರ್ನಾಟಕ. ಆ್ಯಂಡ್ ಐ ಹೋಪ್ ಇನ್ನು ಭಾಳಷ್ಟು ಜನಕ್ಕೆ ಇದು ಸ್ಫೂರ್ತಿ ಆಗಲಿ, ಮಾದರಿ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. 6 ಸಲ ಪ್ರಯತ್ನ ಪಟ್ರಿ, ಕೊನೆ ಆ್ಯಂಡ್ 6ನೇ ಸಲ ಇಡೀ ರಾಜ್ಯಕ್ಕೆ ಮೊದಲು ಬಂದ್ರಿ. UPSC ಈಸ್ ಡಿಫಿಕಲ್ಟ್ ನಟ್ ಟು ಕ್ರ್ಯಾಕ್ ಅಂತ ಬಹಳ ಜನ ಅಂತಲೇ ಇರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅದು ನಿಜಾನೂ ಕೂಡ. ಐ ಥಿಂಕ್ ಒಂದು ವರ್ಷಕ್ಕೆ ಒಂದು 15 ಲಕ್ಷ ಜನ ಮೊದಲಿಗೆ ಎಂಟ್ರೆನ್ಸ್ ಎಕ್ಸಾಮ್ನ ಮಾಡ್ತಾರೆ. ಅದರಲ್ಲಿ 500ರಿಂದ 1000 ಜನ ಸೆಲೆಕ್ಟ್ ಆಗ್ತಾರಾ? ಎಸ್, ಈ ಸಲ 958 ಮ್ಯಾಮ್. ಸೊ 1000 ಜನ, ರಫ್ಲಿ 1000 ಜನ. ಅದರಲ್ಲಿ ಎಸ್ ಆಗೋದು 180. ಸೊ ಡೆಫಿನೆಟ್ಲಿ ಟಫ್ ನಟ್ ಟು ಕ್ರ್ಯಾಕ್. 0.1% ಅಷ್ಟೇ ಡೆಸಿಮಲ್ಸ್ ಅಲ್ಲಿ ಇರುತ್ತೆ ಮ್ಯಾಮ್. ಸೊ ಕಾಂಪಿಟೇಷನ್ ಇಸ್ ಇಂಟೆನ್ಸ್. ಆಮೇಲೆ ಈ ಪ್ಯಾಟರ್ನು ಹಂಗೆ ಇದೆ. ನೀವು ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಅಲ್ಲಿ ಹೋಗಿದ್ರಿ, ಮೇನ್ಸಲ್ಲಿ ಫೇಲ್ ಆದರೆ ಮತ್ತೆ ಪುನಃ ಪ್ರಿಲಿಮ್ಸಿಂದನೇ ಶುರು ಮಾಡಬೇಕು. ಇಂಟರ್ವ್ಯೂ ತನಕ ಹೋಗಿ ಅಲ್ಲಿ ಫೇಲ್ ಆದ್ರೂ ಮತ್ತೆ ಮುಂದಿನ ಅಟೆಂಪ್ಟ್ ನೀವು ಪ್ರಿಲಿಮ್ಸಿಂದನೇ ತೆಗಿಬೇಕು. ಇಂಟರ್ವ್ಯೂನಲ್ಲಿ ಫೇಲ್ ಆದ್ರೂ ಮತ್ತೆ ನೀವು ಪುನಃ ಬರೀಬೇಕು. ಲೆಟ್ಸ್ ಎ ಲೋವರ್ ಯಾವುದೋ ಸರ್ವಿಸ್ ಸಿಕ್ಕಿದೆ, ರೈಲ್ವೇಸ್ ಅಥವಾ ಡಿಫೆನ್ಸ್, ನನಗೆ IAS ಆಗಬೇಕಂತ ಮತ್ತೆ ಪ್ರಯತ್ನ ಮಾಡಿದ್ರು ಮತ್ತೆ ಪ್ರಿಲಿಮ್ಸಿಂದನೇ ಬರೀಬೇಕು. ಸೊ by number of applications and also by the pattern of this examination, definitely very challenging examination, one of the difficult examinations, not just in India but of course in the world also. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ನ್ಯಾಯಮೂರ್ತಿಗಳು UPSC ಎಕ್ಸಾಮನ್ನು ಮೆನ್ಷನ್ ಮಾಡಿದ್ರು. UPSC ಎಕ್ಸಾಮನ್ನು ಹಿಂಗೆ ಕಂಡಕ್ಟ್ ಮಾಡಬಹುದು ಅನ್ನೋದಾದರೆ ನೀಟ್ ಎಕ್ಸಾಮ್ಸ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ. ಹೆಂಗಿರುತ್ತೆ ಎಕ್ಸಾಮ್ಸ್? ಐ ಥಿಂಕ್ ಇದೊಂದು ಡೆಫಿನೆಟ್ಲಿ UPSC ಅದಕ್ಕೆ ಏನಂತಾರೆ ಮ್ಯಾಮ್, ಪ್ರೈಡ್ ತೊಗೋಬೇಕು ಈ ವಿಷಯದಲ್ಲಿ. ಬಿಕಾಸ್ ದ ವೇ ಕನ್ಸಿಸ್ಟೆಂಟ್ಲಿ ಪ್ರತಿ ವರ್ಷ ಫಿಕ್ಸ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇರುತ್ತೆ. ಇದೇ ಡೇಟ್ಗೆ ಮುಂಚೆನೇ, ಒಂದು ವರ್ಷಕ್ಕಿಂತ ಮುಂಚೆನೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಿಟ್ಟಿರ್ತಾರೆ. ಸೊ ಪ್ರಿಲಿಮ್ಸ್ ಇದೇ ದಿನಾಂಕಕ್ಕೆ ಆಗುತ್ತೆ, ಮೇನ್ಸ್ ಇದೇ ಒಂದು ವೀಕೆಂಡಲ್ಲಿ ಆಗುತ್ತೆ, ಇಂಟರ್ವ್ಯೂ ಲಿಸ್ಟ್ ಪರ್ಫೆಕ್ಟಾಗಿ ಬಿಟ್ಟಿರ್ತಾರೆ. ಯಾವುದೇ ಚೇಂಜಸ್, ಎಂಥ ಕೋವಿಡ್ ಇದ್ದಾಗಲೂ ಮ್ಯಾಮ್ ಪರ್ಫೆಕ್ಟಾಗಿ ಈವನ್ ವಿತ್ ಕೋವಿಡ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ಅದೇ ದಿನ ಮಾಡಿದ್ರು ಅವರು. ಇಲ್ಲಿ ತನಕ ಒಂದು ದಿನನೂ ಯಾವುದೇ ಥರ ಪೇಪರ್ ಲೀಕ್ಸ್ ಆಗಲಿ, ಏನೂ ಥರ ಮ್ಯಾಲ್ ಪ್ರಾಕ್ಟೀಸಸ್ ಆಗಲಿ ಯಾವತ್ತೂ UPSC ಎಕ್ಸಾಮಿನೇಷನ್ ನ್ಯೂಸಲ್ಲಿ ಕಂಡು ಬರಲ್ಲ. ಸೊ ಐ ಥಿಂಕ್ ಅಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಒಂಥರ ಬೆಸ್ಟ್ ಪ್ರಾಕ್ಟೀಸಸ್ ಮಾಡೆಲ್ ಅನ್ನಬೇಕು. ಆ್ಯಂಡ್ ಇಟ್ ಈಸ್ ಅ ಮಾದರಿ ಬೇರೆ ಎಕ್ಸಾಮ್ಸ್ಗೂ. ಸೊ ಡೆಫಿನೆಟ್ಲಿ ಅದನ್ನು ನಾವು ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅ ಲಾಟ್. ಆ್ಯಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಏನಿದೆ ಈವನ್ ಹುಡುಗರಿಗೆ, ಆಸ್ಪಿರೆಂಟ್ಸ್ಗೆ, ಐ ಥಿಂಕ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಇಷ್ಟು ಜನ ಪ್ರತಿ ವರ್ಷ ಅದಕ್ಕೆ ಅಪ್ಲೈ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅಂದರೆ UPSCಯಲ್ಲಿ ಗೆದ್ದು ಅಧಿಕಾರ ಹಿಡಿಯುವಂಥವರು ದೇಶ ಆಳುವಂಥ ಅಧಿಕಾರಿಗಳಾಗ್ತಾರೆ. ಅಫ್ಕೋರ್ಸ್ ರಾಜಕಾರಣಿಗಳು ಇರ್ತಾರೆ, ಅವರ ಹಿಂದೆ ನಿಂತು ಕೆಲಸ ಮಾಡೋರು, ಒಂದು ಯಾವುದೇ ಯೋಜನೆನ ತಯಾರು ಮಾಡೋರು, ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಎಲ್ಲರೂ ಇವರೇ ಆಗಿರ್ತಾರೆ. ಸೊ ದೇಶಕ್ಕೆ ಬೇಕಾಗಿರೋ ಆ ಸ್ಟ್ರಾಂಗ್ ಪರ್ಸ್ನಾಲಿಟೀಸನ್ನು UPSC ಕ್ರಿಯೇಟ್ ಮಾಡಿ ಕೊಡುತ್ತೆ. ಹೌ ವಿಲ್ ಬಿ ದ ಕಾಂಪಿಟೇಷನ್ ಹೇಗಿರುತ್ತೆ? ತುಂಬ ಬುದ್ಧಿವಂತರು ಸೋಲೋದು ಸಾಧ್ಯತೆಗಳು ಬಹಳ ಇದೆ. ಅಂದರೆ ಐ ನೋ ಎವ್ರಿಥಿಂಗ್ ಅನ್ನೋರು ಕೂಡ ಪ್ರಿಲಿಮ್ಸಲ್ಲಿ ಸೋತೋಗಿರ್ತಾರೆ, ಮೇನ್ಸಲ್ಲಿ ಸೋತೋಗಿರ್ತಾರೆ, ಅಥವಾ ಇಂಟರ್ವ್ಯೂ ಅಲ್ಲಿ ಸೋತೋಗಿರ್ತಾರೆ. ಏನು ಬೇಕು UPSC ಮಾಡಬೇಕು ಅಂದರೆ? ಇಲ್ಲ, ಇದು ಒಳ್ಳೆ ಪಾಯಿಂಟ್ನ ನೀವು ರೈಸ್ ಮಾಡಿದ್ರಿ. ಭಾಳಷ್ಟು ಜನ ಅನ್ಕೋತಾರೆ UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೆ ಭಾಳ ಇಂಟೆಲಿಜೆಂಟ್ ಇರಬೇಕು. ಸೊ ಇಲೈಟ್ ಕಾಲೇಜಸ್ಸಿಂದ, IITs, NITs, ಏಮ್ಸಿಂದನೇ ಪಾಸ್ ಆಗಿರ್ಬೇಕು ಅಂತವ್ರಿಗೆ, ಬೆಸ್ಟ್ ಕೋಚಿಂಗಿಂದನೇ ಆಗಿರಬೇಕು. ಐ ಗಿವ್ ಮೈ ಓನ್ ಎಕ್ಸಾಂಪಲ್. ಫಸ್ಟ್ ಆಫ್ ಆಲ್ ಒಂದು
Tier 2 ಇಂಜಿನಿಯರಿಂಗ್ ಕಾಲೇಜಿಂದ ಪಾಸ್ ಆದವನು, ನಾಟ್ NIT IIT, ಯಾವುದೇ ಥರ ಕೋಚಿಂಗ್ ತೊಗೊಂಡಿಲ್ಲ, ಸೆಲ್ಫ್ ಸ್ಟಡಿ ಕಂಪ್ಲೀಟ್ಲಿ ಮಾಡಿದೆ. ಸೊ ಐ ಫೀಲ್ ಮ್ಯಾಮ್ ದಿಸ್ ಎಕ್ಸಾಮ್ ಈಸ್ ಫಾರ್ ಎವ್ರಿ ಒನ್, ಬಟ್ ದಿಸ್ ಎಕ್ಸಾಮ್ ಈಸ್ ಡಿಫಿಕಲ್ಟ್, ಡೆಫಿನೆಟ್ಲಿ ಡಿಫಿಕಲ್ಟ್, ಚಾಲೆಂಜಿಂಗ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ಟಾಸ್ಕ್. ಸೊ ಈ ಎಕ್ಸಾಮಿಗೆ ಬೇಕಾಗಿರೋದು ಕನ್ಸಿಸ್ಟೆನ್ಸಿ ಆಫ್ ಹಾರ್ಡ್ ವರ್ಕ್ ಮಾಡೋಕ್ಕೆ ಜನ ರೆಡಿ ಇದ್ದಾರೆ, ಹುಡುಗರು ರೆಡಿ ಇದ್ದಾರೆ, ಆಸ್ಪಿರೆಂಟ್ಸ್, ಬಟ್ ಫಾರ್ ವಾಟ್ 6 months 1 year. ಸೊ ಅಲ್ಲಿ ಈ ಟಾಪರ್ಸ್ ಏನಿರ್ತಾರೆ, ಗೋಲ್ಡ್ ಮೆಡಲಿಸ್ಟ್, ಅವರು 1 ವರ್ಷಕ್ಕೆ, ಬಿಕಾಸ್ ನೀವು ಹೇಳಿದ್ರಲ್ಲ ಐ ನೋ ಇಟ್ ಎವ್ರಿಥಿಂಗ್, ಆ ಮೆಂಟಾಲಿಟಿಯಿಂದ ಬಂದಿರ್ತಾರೆ. ಸೊ ಒಂದು ಫೇಲಿಯರ್ ನೋಡಿದ ತಕ್ಷಣ ಅವರು ಮತ್ತೆ ಅದನ್ನು ಪುನಃ ಕೊಡೋಕ್ಕೆ ರೆಡಿ ಇರಲ್ಲ. ಎಸ್, ಬಟ್ ಒಬ್ಬ ಆವ್ರೇಜ್ ಆಸ್ಪಿರೆಂಟ್ ಅವನಿಗೆ ಛಲ ಭಾಳ ಇರುತ್ತೆ, ಅವನಿಗೆ ಫೇಲಿಯರಿಂದ ಹೆದರಲ್ಲ. ಆ ಫೇಲಿಯರ್ನ ಒಂಥರ ಮತ್ತೆ ಸ್ಪಿರಿಟಾಗಿ, ಗುಡ್ ಸ್ಪಿರಿಟಲ್ಲಿ ತೊಗೋತಾನೆ, ಮತ್ತೆ ಪುನಃ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಪ್ರತಿ ವರ್ಷ ಭಾಳ ಮೋಸ್ಟ್ ಬ್ಯಾಕ್ವರ್ಡ್ ರೀಜನ್ಸಿಂದ, ಮೋಸ್ಟ್ ಹಂಬಲ್ ಬ್ಯಾಕ್ಗ್ರೌಂಡ್ಸಿಂದ ಪ್ರತಿ ವರ್ಷ ಅಕ್ರಾಸ್ ದ ಕಂಟ್ರಿ ರಿಸಲ್ಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಐ ಥಿಂಕ್ ದಿಸ್ ಎಕ್ಸಾಮ್ ಈಸ್ ಫಾರ್ ಎವ್ರಿ ಒನ್, ಬಟ್ ಇಟ್ ರಿಕ್ವೈರ್ಸ್ ಡೆಡಿಕೇಶನ್, ಇಟ್ ರಿಕ್ವೈರ್ಸ್ ಕನ್ಸಿಸ್ಟೆನ್ಸಿ ಆಫ್ ಹಾರ್ಡ್ ವರ್ಕ್. ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳೋ ಪ್ರಶ್ನೆ ಇದು, IAS ಯಾರು ಮಾಡಬಹುದು? ಬೇಸಿಕ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು? ದುಡ್ಡು ಎಷ್ಟಿರಬೇಕು? ಸಿ ಮ್ಯಾಮ್, ಫಸ್ಟ್ ಆಫ್ ಆಲ್ ಅಫಿಷಿಯಲಿ ನೋಟಿಫಿಕೇಶನ್ ಪ್ರಕಾರ 21 yearsಯಿಂದ ಒಬ್ಬ ಗ್ರ್ಯಾಜುಯೇಟ್ ಫೈನಲ್ ಇಯರಿಂದನೇ ಈ ಎಕ್ಸಾಮ್ ಪದವೀಧರ ಆಗಿರಬೇಕು. ಪದವೀಧರ, ಎಸ್, ಇನ್ ಎನಿ ಡಿಸಿಪ್ಲಿನ್ ವಿತ್ 60% ಆಫ್ ಫೈನಲ್ ಪರ್ಸೆಂಟೇಜ್, 60% ಪಾಸ್ ಆಗಿ, ಇರ್ರೆಸ್ಪೆಕ್ಟ್ ಆಫ್ ಯಾವುದೇ ಡಿಸಿಪ್ಲಿನಲ್ಲಿ ಇರ್ಬೋದು. ಇದು ಬೇಸಿಕ್, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ. ಎಸ್, ಇದು ಬೇಸಿಕ್ ರಿಕ್ವೈರ್ಮೆಂಟ್. ಅದು ಬಿಟ್ಟರೆ ಲೈಕ್ ಒಬ್ಬ ಜನರಲ್ ಮೆರಿಟ್ ಅಭ್ಯರ್ಥಿಗೆ 6 attempts ಇರುತ್ತೆ, OBCಗೆ 9 attempts ಇರುತ್ತೆ. ಸೊ ಹೀಗೆ ಬೇರೆ ಅಟೆಂಪ್ಟ್ಸ್ ಆಲ್ಸೋ ಕ್ಲಾಸಿಫಿಕೇಷನ್ ಇದೆ. ಇದು ಬಿಟ್ಟರೆ ಯಾರು ಎಲಿಜಿಬಲ್ ಇದ್ದಾರೆ, ಅವ್ರು ಯಾರು ಮಾಡಬೇಕು ಅನ್ನೋದು ಈಸ್ ಮೋರ್ ಇಂಪಾರ್ಟೆಂಟ್. ಐ ಫೀಲ್ ಬರೀ ಇದನ್ನು ಒಂದು ನೌಕರಿ ಥರ, ಒಂದು ಜಾಬ್ ಥರ ನೋಡೋದಾದರೆ, ಇಲ್ಲಿ ನಾನು ಏನು ಹಣ ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂಥವ್ರಿಗೆ ಇದು ಎಕ್ಸಾಮ್ ಅಲ್ಲ. ದಿಸ್ ಎಕ್ಸಾಮ್ ಈಸ್ ಫಾರ್ ಒನ್, ಇಟ್ ಈಸ್ ಅಲ್ಟಿಮೇಟ್ಲಿ ಅ ಪಬ್ಲಿಕ್ ಸರ್ವಿಸ್, Indian administrative service, Indian police service. It is not a job, it is not a typical job. So that itself shows it requires much more dedication, ಆ ಒಂದು ಕಂಪ್ಯಾಷನ್ ಬೇಕು, ಪಬ್ಲಿಕ್ ಸರ್ವಿಸ್ ಮಾಡುವಂಥ ಒಂದು ಮೈಂಡ್ಸೆಟ್ ಬೇಕು. ಸೊ ಇಟ್ ಈಸ್ ನಾಟ್, ಯು ಕೆನಾಟ್ ಹ್ಯಾವ್ ಒಂದು ಟಿಪಿಕಲ್ ಮೈಂಡ್ಸೆಟ್, ಜಾಬ್ ಮೈಂಡ್ಸೆಟ್ಟಿಂದ ಬರೋದಾದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಹಂಗೇನಾದರೂ ಪ್ರಾಬಬ್ಲಿ ಏನೋ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ಯಾರನ್ನು ನೋಡಿ 1 ವರ್ಷ ತಗೊಳ್ಬೋದು ಅಷ್ಟೇ. ಲೇಟರ್ ಆನ್ ಯು ಕೆನಾಟ್ ಸಸ್ಟೈನ್ ಇನ್ ದಿಸ್. ಏಜ್ ಲಿಮಿಟ್ ಫಾರ್ ಜನರಲ್ ಮೆರಿಟ್ 32, for OBC 35 ma'am, and for SC ST up to 40 years of age. ಅಷ್ಟು ಒಳಗಡೆ ಮಾಡ್ಕೋಬೇಕಾಗುತ್ತೆ. ಎಷ್ಟು ಅಟೆಂಪ್ಟ್? ಓಕೆ, ಹೇಳಿದ್ರಿ ನೀವು 6-8 ಪ್ಲಸ್ ಇರುತ್ತೆ ಅಂತ. ಓಕೆ, ಈಗ UPSC ಎಕ್ಸಾಮ್ಸ್ ಅನೌನ್ಸ್ಮೆಂಟ್ ಯಾವುದ್ರಲ್ಲಾಗತ್ತೆ, ಯಾವಾಗ ಆಗತ್ತೆ ಅದು? ಟಿಪಿಕಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಹೇಳಿದ್ನಲ್ಲ ಮ್ಯಾಮ್, ಯೂಶಲಿ ಮೇ ತಿಂಗಳ ಕೊನೆಯ ಸಂಡೇ ಏನಿರುತ್ತೆ ಅಲ್ಲಿ ಪ್ರಿಲಿಮ್ಸ್ ಆಗುತ್ತೆ. ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ. ಅದು ಮುಗಿದ ತಕ್ಷಣ ಒಂದು 15 to 20 days ಒಳಗಡೆ ರಿಸಲ್ಟ್ ಬಿಟ್ಬಿಡ್ತಾರೆ. ರೋಲ್ ನಂಬರ್ಸ್ ಇದ್ದಿದ್ದಂಥ ಒಂದು PDF ಡಾಕ್ಯುಮೆಂಟ್ ಬಿಡ್ತಾರೆ. ಒಂದು ಅಲ್ಲಿಂದ ಒಂದು ಹಾಫ್ ಆನ್ ಅವರಲ್ಲಿ ನೇಮ್ ಲಿಸ್ಟ್ನು ಕೂಡ ಬಿಡ್ತಾರೆ, ನೇಮ್ ಆ್ಯಂಡ್ ರೋಲ್ ನಂಬರ್. ಅಲ್ಲಿಂದ 2.5 ತಿಂಗಳಿಗೆ ಮೇನ್ಸ್ ಪರೀಕ್ಷೆ ಆಗುತ್ತೆ, ಮುಖ್ಯ ಪರೀಕ್ಷೆ. ಇಲ್ಲಿ 9 ಪೇಪರ್ಗಳಿರ್ತವೆ. ಇದು ಮುಗಿದ ತಕ್ಷಣ ಅಲ್ಲಿಂದ ಒಂದು 2 monthsಗೆ ಮೇನ್ಸ್ ಪರೀಕ್ಷೆ ಯೂಶ್ವಲಿ ಆಗೋದು ಮ್ಯಾಮ್ ಆಗಸ್ಟ್ ಕೊನೆಯ ವೀಕೆಂಡಲ್ಲಿ, 2 ವೀಕೆಂಡಲ್ಲಿ ಆಗುತ್ತೆ. ಅದು ಮುಗಿದ ತಕ್ಷಣ ಅಲ್ಲಿಂದ 2 monthsಲ್ಲಿ ಮೇನ್ಸ್ ಪರೀಕ್ಷೆ ರಿಸಲ್ಟ್ ಬಿಡ್ತಾರೆ. ಯೂಶ್ವಲಿ ಅರೌಂಡ್ ನವೆಂಬರ್ ಫಸ್ಟ್ ವೀಕಲ್ಲಿ ಬಿಡ್ತಾರೆ. ಸೊ ಅದು ಬಿಟ್ಟ ತಕ್ಷಣ ಇಂಟರ್ವ್ಯೂ ಕಾಲ್ ಬರುತ್ತೆ. ಇಂಟರ್ವ್ಯೂ ಅರೌಂಡ್ ಡಿಸೆಂಬರ್ ಎಂಡಿಂದ ಆಲ್ಮೋಸ್ಟ್ ಮಾರ್ಚ್ ಫಸ್ಟ್ ವೀಕ್ ತನಕ ಹೋಗುತ್ತೆ. ಮಾರ್ಚ್ ಲೆಟ್ಸ್ ಎ ಫಸ್ಟ್ ವೀಕ್ ಮುಗಿದ ತಕ್ಷಣ ಅಥವಾ ಫೆಬ್ರವರಿ ಎಂಡಿಗೆ ಮುಗಿದ ತಕ್ಷಣ 1 ವಾರದಲ್ಲಿ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಪ್ರತಿ ಸಲ ಒಂದು PDF ಲಿಸ್ಟ್ಸ್ ಅಂತಾರೆ. ಆ ಕೊನೆಯ PDF ಲಿಸ್ಟ್ ಏನಂತ ಅದಕ್ಕೆ ಹೋಲಿ PDF ಅಂತೀವಿ ಈ UPSC ಸರ್ಕಲಲ್ಲಿ. ಸೊ ಹೀಗೆ ಪ್ರೊಸೆಸ್ ಇರುತ್ತೆ. ಆ್ಯಂಡ್ ಪಿನ್ ಪಾಯಿಂಟಾಗಿ ಅಕ್ಯುರೇಟಾಗಿ ಏನೋ ರಿಸಲ್ಟ್ಸ್ ಬಿಡ್ತಾರೆ. ಎಲ್ಲೂ ಈ ಕೋರ್ಟ್ ಸ್ಟೇ ಆಗಲಿ, ಯೂಶ್ವಲಿ KPSC ಅಲ್ಲಿ ಆಗುತ್ತೆ, ಆ ಥರ ಏನೂ ಇರಲ್ಲ. ಸೊ ಆ ಒಂದು ಸರ್ಟನ್ಟಿ ಇದೆ ಎಕ್ಸಾಮ್ಗೆ. ಸೊ ದಟ್ ಆ್ಯಕ್ಚುಲಿ ಏನೋ ಚೇಂಜ್ ಆಗಬಹುದು, ಆ ಭಯ ಇರಲ್ಲ. ಫಿಕ್ಸ್ಡ್ ಟೈಮ್ ಇರುತ್ತೆ, ಟೈಮ್ ಲೈನ್ ಇರುತ್ತೆ. ಆ ಟೈಮ್ ಲೈನ್ಗೆ ಅಪ್ಲಿಕೇಶನ್ ಹೆಂಗೆ? ಅಪ್ಲಿಕೇಶನ್ಸ್ ಯೂಶ್ವಲಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಹೊರಡಿಸ್ತಾರೆ. ಯೂಶ್ವಲಿ ನೋಟಿಫಿಕೇಶನ್ ಆಗಲೇ ಮಾತಾಡ್ದಂಗೆ 950 to 1000 ಪೋಸ್ಟ್ಗೆ ಕರೆದಿರ್ತಾರೆ. ಸೊ ಇಟ್ ಈಸ್ ಯೂಶ್ವಲಿ 200 rupees ಅಪ್ಲಿಕೇಶನ್ ಫೀ ಇರುತ್ತೆ. ವುಮನ್ ಮತ್ತು SC ST ಕ್ಯಾಟಗರಿಗೆ ಇಟ್ ಈಸ್ ಎಕ್ಸೆಂಪ್ಟೆಡ್. ಎಸ್. ಸೊ ಎಲ್ಲಿ ಅಪ್ಲೈ ಅಂದರೆ ಆನ್ಲೈನ್ ಇರುತ್ತಾ? UPSC ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಈಗ ಸ್ವಲ್ಪ
ಮೋರ್ ಏನು ಡೀಟೇಲ್ಡ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಮಾಡಿದ್ದಾರೆ. ಸೊ ಅಲ್ಲಿ ಭಾಳಷ್ಟು ಡೀಟೇಲ್ಸ್ ಕೊಡಬೇಕಾಗತ್ತೆ, ಎಜುಕೇಷನ್ ಬ್ಯಾಕ್ಗ್ರೌಂಡ್, ಭಾಳಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಈಗ OBC ಅಥವಾ SC/ST ಕ್ಲೇಮ್ ಮಾಡ್ತಿದ್ರೆ ಅಂದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಆಮೇಲೆ ಡ್ಯಾಫ್ ಅಂತ ಕರಿತೀವಿ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಸೊ ಅದರಲ್ಲಿ ಭಾಳಷ್ಟು ನಮ್ಮ ಅಚೀವ್ಮೆಂಟ್ಸ್, ಹಾಬೀಸ್ ಇವೆಲ್ಲ ಆಲ್ರೆಡಿ, ಸರ್ವಿಸ್ ಪ್ರಿಫರೆನ್ಸಸ್, IAS, IPS, IFS ಈ ಥರ ಪ್ರಿಫರೆನ್ಸ್ಗೆ ನಂಬರ್ಸ್ ಕೊಡಬೇಕಾಗತ್ತೆ ಮ್ಯಾಮ್, ಇದನ್ನು ಕೊಡಬೇಕಾಗತ್ತೆ, ಕ್ಯಾಡರ್ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಸೊ ಇದೆಲ್ಲ ಅಪ್ಲಿಕೇಶನಲ್ಲೇ ನಾವು ಆಲ್ರೆಡಿ ಮುಂಚೆನೇ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಯಾಕಂದರೆ ಸಿವಿಲ್ ಸರ್ವಿಸ್ ಅಂದರೆ 22 ಸರ್ವಿಸ್ ಇದೆ. ಭಾಳ ಜನ ಏನಂದರೆ ಇದು IAS ಪರೀಕ್ಷೆ ಅಂತಾರೆ. ಅದು ಆ್ಯಕ್ಚುಲಿ ಇಟ್ ಈಸ್ ರಾಂಗ್, ಇಟ್ ಈಸ್ ಇನ್ಕರೆಕ್ಟ್. ಇಟ್ ಈಸ್ ಸಿವಿಲ್ ಸರ್ವಿಸಸ್ ಬಿಕಾಸ್ 22 ಸರ್ವಿಸ್ಗಳು ಸೇರಿ ಸಿವಿಲ್ ಸರ್ವಿಸಸ್ ಆಗುತ್ತೆ. ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ 1, 2, 3, 4 ಅಂತ. ಸೊ ಅಪ್ಲೈ ಮಾಡಬೇಕಾಗುತ್ತೆ. ಎಸ್. ಓಕೆ. ಯೂಶಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕರ್ನಾಟಕದ IAS ಕಾಂಪಿಟೇಷನ್ನೇ ಅಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ ಇಡೀ ದೇಶದಲ್ಲಿ. ಯಾಕೆ ಹಂಗಾಗತ್ತೆ ಅಂದರೆ ತಮಿಳ್ನಾಡಾಗಲಿ, ಬಿಹಾರ ಆಗಲಿ, ಇವರೆಲ್ಲ ಎಷ್ಟು ಕಾಂಪಿಟೇಟಿವ್ ಇರ್ತಾರೆ, ಎಷ್ಟು ಎಕ್ವಿಪ್ಡ್ ಇರ್ತಾರೆ ಅಂತ ಹೇಳಿದ್ರೆ ವಿ ಫೀಲ್ ಲಾಸ್ಟ್. ಅಂದರೆ IAS ಕ್ಯಾಂಡಿಡೇಟ್ಸ್ ಯಾರು ಹೋಗ್ತಾರಲ್ಲ ಅಥವಾ UPSC ಕ್ಯಾಂಡಿಡೇಟ್ಸ್ ಯಾರು ಹೋಗ್ತಾರಲ್ಲ, ದೇ ಸೇ ವಿ ಆರ್ ಲಾಸ್ಟ್ ಹಿಯರ್ ಅಂತ. ನಮಗೆ ಗೊತ್ತಾಗಲ್ಲ, ನಮ್ಗೆ ಅಲ್ಲಿಗೆ ಹೋದಾಗ, ಡೆಲ್ಲಿಗೆ ಹೋದಾಗ ಏನು ಮಾಡಬೇಕು ಅಂತ. ವಿ ಆರ್ ನಾಟ್ ಎಕ್ವಿಪ್ಡ್ ಅಂತಾರೆ. ಯಾಕೆ ಕರ್ನಾಟಕಕ್ಕೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಥವಾ ಏನಾಗ್ತದೆ? ವಾಟ್ಸ್ ದ ಪ್ರಾಬ್ಲಮ್? ಇಲ್ಲ, ಒಂದು ಮಲ್ಟಿಪಲ್ ರೀಸನ್ಸ್ ಇದೆ ಮ್ಯಾಮ್. ಫಸ್ಟ್ ಆಫ್ ಆಲ್, ಯಾಕೆ ಬಿಹಾರ್, ರಾಜಸ್ಥಾನ್, ಉತ್ತರ ಪ್ರದೇಶದಿಂದ ರ್ಯಾಂಕ್ಸ್ ಜಾಸ್ತಿ ಬರ್ತಿದೆ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಇಲ್ಲ ಮ್ಯಾಮ್. ಎಂಪ್ಲಾಯ್ಮೆಂಟ್ ಇಲ್ಲ. ಡಿಗ್ರಿ ಆದ ತಕ್ಷಣ ಅವರು ಸ್ಟ್ರೇಟ್ ಅವೇ, ಆಮೇಲೆ ಈವನ್ ಡಿಗ್ರಿನೂ ಹೆಂಗೆ ಮಾಡ್ತಾರೆ, ಆರ್ಟ್ಸ್ ಮಾಡ್ತಾರೆ. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಭಾಳ ಕಮ್ಮಿ ಇದ್ದಾವೆ. ಸೌತಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಜಾಸ್ತಿ ಇದ್ದಾವೆ. ಸೊ ಅಫ್ಕೋರ್ಸ್ IT ಬೂಮ್ ಇದೆ, IT ಸೆಕ್ಟರ್ ಇದೆ, ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟು ಇದೆ. ಅಲ್ಲಿ ಆ ಅವಕಾಶ ಅವ್ರಿಗಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಡಿಗ್ರಿನಲ್ಲೇ ತೊಗೊಳ್ಳೋದೆ ಆರ್ಟ್ಸ್, ಕಾಮರ್ಸ್ ಈ ಥರ ತೊಗೊಂಡು, ವಿಚ್ ಈಸ್ ಓವರ್ಲ್ಯಾಪಿಂಗ್ ವಿತ್ UPSC ಸಿಲೆಬಸ್. ನಾವಿಲ್ಲಿ ಇಂಜಿನಿಯರಿಂಗ್ ಫಸ್ಟ್ ಮಾಡ್ತೀವಿ, ಅದಾದಮೇಲೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತೀವಿ. ಆ ಒಂದು ಮೈಂಡ್ ಸೆಟ್ ಚೇಂಜ್ ಇದೆ, ಆ ಎಕೋಸಿಸ್ಟಮ್ ಡಿಫ್ರೆಂಟ್ ಇದೆ. ಆ್ಯಂಡ್ ಹಿಸ್ಟಾರಿಕಲಿ ಕೂಡ ಮುಂಚೆಯಿಂದ ಅದೊಂದು ಸಿವಿಲ್ ಸರ್ವಿಸಸ್ಗೆ ಅಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಸೊ ಅದೊಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ. ಸೌತಲ್ಲಿ ಇನ್ ದ ಸೆನ್ಸ್ ಏನಾಗುತ್ತೆ ಮ್ಯಾಮ್, IT ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ಸ್ ಇದೆ. ಬಟ್ ವೈ ತಮಿಳ್ನಾಡು ಕ್ಯಾನ್ ಡೂ, ವೈ ಕರ್ನಾಟಕ ಕ್ಯಾನ್ ಡೂ? ಎಸ್, ದಿಸ್ ಈಸ್ ಅಗೇನ್ ಅ ವೆರಿ ವ್ಯಾಲಿಡ್ ಕ್ವಶನ್. ಈ ಸಲ ತಮಿಳ್ನಾಡು ಹ್ಯಾಸ್ ಪ್ರೊಡ್ಯೂಸ್ಡ್ ಮೋರ್ ದೆನ್ 60, ಕ್ಲೋಸ್ ಟು 70 ರ್ಯಾಂಕ್ಸ್. ಕೇರಳ ಹ್ಯಾಸ್ ಪ್ರೊಡ್ಯೂಸ್ 51 ರ್ಯಾಂಕ್ಸ್. ಕರ್ನಾಟಕ ಬರೀ 26 ರ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದೆ. ಸೊ ಇಟ್ ಈಸ್ ಏನಂತಾರೆ, ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಟು ಬಿ ಆನೆಸ್ಟ್. ಕರ್ನಾಟಕದಲ್ಲಿ 26 ಇಸ್ ನಾಟ್ ಅ ಗ್ರೇಟ್ ಫಾರ್, ಬಿಕಾಸ್ ಕರ್ನಾಟಕದಲ್ಲಿರೋವಂಥ ಕ್ವಾಲಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ದಿ ಕೈಂಡ್ ಆಫ್ ಫ್ಯಾಕಲ್ಟಿಲಿರೋದು, ಡೆಫಿನೆಟ್ಲಿ ವಿ ಶುಡ್ ಹ್ಯಾವ್ ಪ್ರೊಡ್ಯೂಸ್ ಮೋರ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗ್ತಿಲ್ಲ. ಅದು ಬೇಸರದ ಸಂಗತಿ ಕೂಡ. ಬಟ್ ಏನಾಗಬೇಕು ಅಂದರೆ, ಎಕೋಸಿಸ್ಟಮ್ ಇನ್ನೂ ಭಾಳ ಅಷ್ಟು ಡೆವಲಪ್ ಆಗಿಲ್ಲ ನಾರ್ತ್ ಥರ. ಆಮೇಲೆ ಈವನ್ ಗೌರ್ಮೆಂಟ್ ಸಪೋರ್ಟ್ ಕೂಡ ಬರೀ ಸ್ಕಾಲರ್ಶಿಪ್ ಲೆವೆಲಲ್ಲೇ ಎಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ತಮಿಳ್ನಾಡಲ್ಲಿ ಪ್ರಿಲಿಮ್ಸ್ ಪಾಸ್ ಆದರೆ 25,000 ಕ್ಯಾಂಡಿಡೇಟಿಗೆ ಕೊಡ್ತಾರೆ. ಅವ್ನು ಮೇನ್ಸ್ ಪಾಸ್ ಆದರೆ 75,000 ಕೊಡ್ತಾರೆ. ಬೈ ದ ಟೈಮ್ ಅವ್ನು ಇಂಟರ್ವ್ಯೂ ಹೋಗೋ ತನಕ 1 ಲಕ್ಷ, 1.5 ಲಕ್ಷ ಖರ್ಚು ಮಾಡುತ್ತೆ ಗೌರ್ಮೆಂಟ್. ಕರ್ನಾಟಕದಲ್ಲಿ ದಟ್ ಈಸ್ ವೆರಿ ನೆಗ್ಲಿಜಿಬಲ್. ಬರೀ ಏನು ಸ್ಕಾಲರ್ಶಿಪ್ ಟೆಸ್ಟ್ ಏನು ಕಂಡಕ್ಟ್ ಮಾಡ್ತಾರೆ, ಅಲ್ಲಿಗೆ ಸೀಮಿತ ಆಗಿ ಉಳಿದ್ಬಿಟ್ಟಿದೆ. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಐ ಫೀಲ್ ಮಿಸ್ಸಿಂಗ್ ಲಿಂಕ್. ಯಾವುದೇ ಒಂದು ವಿದ್ಯಾಭ್ಯಾಸ ಅಥವಾ ಯಾವುದೇ ಒಂದು ಅಚೀವ್ಮೆಂಟ್ಸ್ಗೆ ಈ ರೀತಿ ಗೌರ್ಮೆಂಟ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಯಾಕೆಂದರೆ ನೀವೇ ಹೇಳಿದ್ರಿ, ಉತ್ತರ ಪ್ರದೇಶ ಆಗಲಿ, ಬಿಹಾರ ಆಗಲಿ, ಇವನ್ ತಮಿಳ್ನಾಡಿನ ಉದಾಹರಣೆ ತೊಗೊಂಡ್ರಿ. ಬೇರೆ ಕರ್ನಾಟಕದಲ್ಲೂ ನಾವು ಇವಾಗ UPSC ಯಾರಾದರೂ ಕ್ರ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಬಟ್ ಗೌರ್ಮೆಂಟ್ ಲೆವೆಲಲ್ಲಿ ಏನೂ ಸುದ್ದಿ ಆದ ಮಟ್ಟಿಗೆ ನಾವು ಕೇಳಿಲ್ಲ. ಕರೆದು ಮಾತಾಡೋದು ಅಥವಾ ವಾಟ್ ದೇ ವಾಂಟ್, ಎಕ್ಸ್ಟ್ರಾ ಸಪೋರ್ಟ್ ಏನು ಬೇಕು, ನಮ್ಮ ಕಡೆಯಿಂದ, ನಮ್ಮ ರಾಜ್ಯದಿಂದ ಏನು ಬೇಕು ಅನ್ನೋದು ಯಾವಾಗಲೂ ಕೇರ್ ಮಾಡಿದ ಬಗ್ಗೆ ಬಹಳ ಕಡಿಮೆ ಕೇಳಿದ್ದೀವಿ ಒಂದು. ಆ್ಯಂಡ್ ಅದು ಯಾಕೆ ಕರ್ನಾಟಕದ ಗಮನದಲ್ಲಿಲ್ವಾ? ಯಾಕೆಂದರೆ ನೋಡಿ, ಎಂಡ್ ಆಫ್ ದ ಡೇ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕು ಅನ್ನೋದು ಈವನ್ ಆಫೀಸರ್ಗಳ ಮೇಲೆ ನಿರ್ಧಾರ ಆಗುತ್ತೆ. ಒನ್ ಆರ್ ಅದರ್ ವೇ. ಕರೆಕ್ಟ್ ಮೀ ಇಫ್ ಐ ಆಮ್ ರೈಟ್, ರಾಂಗ್? Absolutely. Because civil services is the part of permanent executive. Decisions ಆಗಲಿ ಎಲ್ಲ ultimately it is taken by the bureaucrats. So yes ma'am, I feel ರಿಸಲ್ಟ್ ದಿನ ಒಂದು ಬಿಟ್ಟರೆ, ಅಪಾರ್ಟ್ ಫ್ರಮ್ ಮೀಡಿಯಾ ಇದು ಬಿಟ್ಟರೆ, ಐ ಡೋಂಟ್ ಥಿಂಕ್ ಸೊ. ಅವ್ರ ಫ್ಯೂ ಲೋಕಲ್ ಮಿನಿಸ್ಟರ್ಸ್ ಆಗಲಿ, MLAs ಆಗಲಿ ಒಂದು ಟ್ವೀಟ್ ಮಾಡಿರ್ತಾರೆ ಅವರವರ ರೀಜನಲ್ ಪಾಸ್ ಆದವ್ರು. ವೆರ್ ಎಸ್ ಅದರ್ ಸ್ಟೇಟ್ಸಲ್ಲಿ ಲೈಕ್
ಒಂದು ಸಪೋರ್ಟ್ ಸಿಸ್ಟಮ್ ಏನು ಕ್ರಿಯೇಟ್ ಮಾಡಿದ್ದಾರೆ ಈವನ್ ಬಿಫೋರ್ ಪ್ರಿಪ್ರೇಷನ್, ನಾಟ್ ಜಸ್ಟ್ ರ್ಯಾಂಕ್ ಬಂದ ಮೇಲೆ ಅಲ್ಲ, ಹೌದಾ? ಈವನ್ ಬಿಫೋರ್ ದ್ಯಾಟ್. ಯಾವ ರಾಜ್ಯ? ಗಿವ್ ಮಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಬಗ್ಗೆ ಆವಾಗಲೇ ನಾನು ಎಕ್ಸಾಂಪಲ್ ಕೊಟ್ಟೆ. ಕೇರಳದಲ್ಲಿ ಸೊ ಎವ್ರಿ ಸ್ಟೇಟ್ ಗೌರ್ಮೆಂಟ್ ಅವ್ರವ್ರ ಇದರಲ್ಲಿ ಇವೆರಡು ಎಕ್ಸಾಂಪಲಲ್ಲಿ ಇಟ್ ಈಸ್ ಸ್ಪೆಂಡಿಂಗ್ ಕ್ಲೋಸ್ ಟು 1 lakh 1.5 lakh ಆನ್ ಈಚ್ ಆಸ್ಪಿರೆಂಟ್ ಬೈ ದ ಟೈಮ್ ಒಬ್ಬ ಅಭ್ಯರ್ಥಿ ಮೇಲೆ ಟಿಲ್ ದೇ ರೀಚ್ ದಿ ಇಂಟರ್ವ್ಯೂ, ಆ್ಯಂಡ್ ದಟ್ ಈಸ್ ಮಿಸ್ಸಿಂಗ್. ಆ್ಯಂಡ್ ಅಫ್ಕೋರ್ಸ್ ರೀಸೆಂಟ್ಲಿ ಈಗ ಒಂದು ಏನು ಕರ್ನಾಟಕ ಭವನ 4 ಅಂತ ಏನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ರೀಸೆಂಟಾಗಿ ಹೇಳಿದ್ರು. ಐ ಥಿಂಕ್ ದಟ್ ಈಸ್ ಅ ಗುಡ್ ಇನಿಷಿಯೇಟಿವ್ ಬೈ ಕರ್ನಾಟಕ ಗೌರ್ಮೆಂಟ್. ಬಟ್ ಐ ಫೀಲ್ ದಿಸ್ ಶುಡ್ ಹ್ಯಾವ್ ಬೀನ್ ಡನ್ ಮಚ್ ಅರ್ಲಿಯರ್. ಭಾಳಷ್ಟು ಹೆಲ್ಪ್ ಸಿಗ್ತಿತ್ತು ಆಸ್ಪಿರೆಂಟ್ಸ್. ಬಿಕಾಸ್ ಡೆಲ್ಲಿಗೆ ಹೋದಾಗ ನೀವು ಯಾವಾಗಲೇ ಒಂದು ಫ್ರೇಸ್ ಯು ಆರ್ ಲಾಸ್ಟ್ ದೇರ್ ಬಿಕಾಸ್ ಇಟ್ಸ್ ಅ ಹ್ಯೂಜ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್. ಸೊ ಅಲ್ಲಿ ಒಂದು ಈ ಥರ ಫೆಸಿಲಿಟೀಸ್ ಗೌರ್ಮೆಂಟ್ ಕಡೆಯಿಂದ ಬಂದರೆ ಡೆಫಿನೆಟ್ಲಿ ವಿಲ್ ಸಿ ಮೋರ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ರ್ಯಾಂಕ್ಸ್ ಪ್ರತಿ ವರ್ಷ. ಈ ಕೋಚಿಂಗ್ ಸೆಂಟರ್ಸ್ ಅದು ಎಕ್ಸ್ಪ್ಲಾಯ್ಟೇಷನ್ನೇ ಆಗೋಗಿದೆ ಅಂತ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಕಿರಣ್ ಅವರೇ, ಫ್ರ್ಯಾಂಕ್ಲಿ ಹೇಳಿ, ಕೋಚಿಂಗ್ ಸೆಂಟರ್ಸ್ನಿಂದ ಲಾಭ ಇದೆಯಾ ಅಥವಾ ಸುಮ್ಮನೆ ಇದು ಒಂದು ಹೈಪಾ, ಯೂಸ್ ಆಗುತ್ತಾ? ಸಿ ಮ್ಯಾಮ್, ಕೋಚಿಂಗಿಂದ ಎಸ್ ಯು ವಿಲ್ ಗೆಟ್ ಒನ್ ಬ್ಲೂ ಪ್ರಿಂಟ್, ಒಂದು ಪಾತ್ವೇ ಸಿಗುತ್ತೆ. ಬಿಕಾಸ್ UPSC ಸಿಲೆಬಸ್ ತುಂಬ ವೈಡ್ ಇದೆ, ಓಪನ್ ಎಂಡೆಡ್ ಇದೆ. ಸ್ಟಾರ್ಟಿಂಗ್ ಒಬ್ಬ ಸೆಲ್ಫ್ ಪ್ರಿಪೇರ್ ಮಾಡುವಾಗ ಆಸ್ಪಿರೆಂಟ್ಗೆ ಏನೂ ಅರ್ಥ ಆಗಲ್ಲ, ಇದೊಂಥರ ಓಪನ್ ಓಷನ್ ಥರ. ಸೊ ಡೆಫಿನೆಟ್ಲಿ ಅಲ್ಲಿ ಕೋಚಿಂಗ್ ರೋಲ್ ಇದೆ. ಬಟ್ ಅಲ್ಟಿಮೇಟ್ಲಿ ಐ ವಿಲ್ ಸೇ ಒಂದು ಕ್ಯಾಂಡಿಡೇಟ್ನ ಸಕ್ಸಸ್ಸಲ್ಲಿ ಕೋಚಿಂಗ್ದು ರೋಲ್ ಮ್ಯಾಕ್ಸಿಮಮ್ ಈಸ್ 10% ಆರ್ 15% ಅಷ್ಟೇ. ರೆಸ್ಟ್ ಆಲ್ ಈಸ್ ಅ ಕ್ಯಾಂಡಿಡೇಟ್ಸ್ ಕಮಿಟ್ಮೆಂಟ್, ಅವನ್ ಓನ್ ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಡೆಡಿಕೇಶನ್, ಕಂಪ್ಲೀಟ್ ಹಾರ್ಡ್ ವರ್ಕ್. ಇಟ್ ಈಸ್ ಓನ್ಲಿ ಕ್ಯಾಂಡಿಡೇಟ್ಸ್ ಓನ್ ಇಂಡಿವಿಜುವಲ್ ಎಫರ್ಟ್ಸ್. ರೆಸ್ಟ್ ಆಲ್ ಒಬ್ಬ ಕೋಚಿಂಗ್ ಹೋದವರೆಲ್ಲ ಕೋಚಿಂಗ್ ಹೋದ ತಕ್ಷಣ ನಾನು ಪಾಸ್ ಆಗ್ತೀನಿ, IAS ಆಗ್ಬಿಡ್ತೀನಿ. ಐ ಥಿಂಕ್ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಆ್ಯಂಡ್ ಎಸ್ಪೆಷಲಿ ಒಂಥರ ಏನಾಗುತ್ತೆ, ಯೂಶ್ವಲಿ ರೂರಲ್ ಸೆಟಪ್ಪಿಂದ ಅಲ್ಲಿ ಹೋದಾಗ ಇಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ ಅಲ್ಲಿ, ಒಂಥರ ಮಾರ್ಕೆಟಿಂಗ್ ಗಿಮಿಕ್ಸ್ ಈ ಥರ ಇದೆ ಅಂದರೆ ಯು ವಿಲ್ ಬಿ ಅಟ್ರಾಕ್ಟೆಡ್ ಟು ಮೇ ಬಿ ಒಂದು ಆ ಕ್ವಾಲಿಟಿ ಎಜುಕೇಷನ್ ಇರಲ್ಲ. ಸೊ ಇಟ್ ಈಸ್ ಐ ಫೀಲ್ ಏನಂತಾರೆ, ಕೋಚಿಂಗಿಂದ ಪಾಸ್ ಆಗ್ತಾರೆ, ರ್ಯಾಂಕ್ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ ಮ್ಯಾಮ್. ಇಟ್ ಈಸ್ ಅಲ್ಟಿಮೇಟ್ಲಿ ಇಂಡಿವಿಜುವಲ್ಸ್ ಓನ್ ಹಾರ್ಡ್ ವರ್ಕ್. ವಾಟ್ ಇಫ್ ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಈ ರೀತಿ ರಾಷ್ಟ್ರೀಯ UPSC ಪರೀಕ್ಷೆಗಳಿಗೆ ತನ್ನ ರಾಜ್ಯದ ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಥವಾ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ ಹೌ ಸಪೋರ್ಟಿವ್? ಅಂಥದ್ದು ಯಾವುದಾದ್ರೂ ರಾಜ್ಯದಲ್ಲಿ ಆಗ್ತಾ ಇದೆಯಾ? ಅಂದರೆ ಈಗ ಕರ್ನಾಟಕದಲ್ಲಿ ಬರೀ ಫಿನಾನ್ಷಿಯಲ್ ಸಪೋರ್ಟ್ ಅಲ್ಲ. ಎಸ್, ಕರ್ನಾಟಕದಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ಗೆ ಲಿಮಿಟ್ ಆಗಿದೆ. ಆ್ಯಂಡ್ ಸ್ವಲ್ಪ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜೊತೆ ಟೈಅಪ್ಪು ಮಾಡಿರ್ತಾರೆ. ದಟ್ ಈಸ್ ಒನ್ ಗುಡ್ ವೇ. ಎಸ್ಪೆಷಲಿ ಸೋಷಿಯಲ್ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅವರು ಭಾಳಷ್ಟು ಆ ಥರ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಎಸ್, ಇಟ್ ಈಸ್ ಅಪ್ರಿಷಿಯೇಬಲ್, ಇಟ್ ಈಸ್ ಡೂಯಿಂಗ್ ವೆಲ್ ಆಲ್ಸೋ. ಬಟ್ ಈ ಥರ ಈವನ್ ನಾರ್ತಲ್ಲಿ ಭಾಳಷ್ಟು ಇನ್ನೂ ಒಳ್ಳೆ ಪ್ರೋಗ್ರಾಮ್ಸ್ ಇದ್ದಾವೆ ವೇರ್ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡಿ. ಎಸ್, ಸೊ ಅಲ್ಲಿ ಭಾಳಷ್ಟು ಹೆಲ್ಪ್ ಸಿಗತ್ತೆ. ಬಿಕಾಸ್ ಡೆಲ್ಲಿನಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದು 1 BHK ಅಥವಾ ಒಂದು ರೂಮ್ಗೆ ಅಲ್ಲಿ 20-25 ಸಾವಿರ ಪ್ಲಸ್ ಮೆಸ್ ಫೀಸ್ ಭಾಳ ಕಾಸ್ಟ್ಲಿ ಆಗುತ್ತೆ. ಸೊ ಈ ಥರ ಗೌರ್ಮೆಂಟಿಂದ ಸಪೋರ್ಟ್ ಸಿಕ್ಕರೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಸ್, ನಾವು ಐ ಥಿಂಕ್ ಒಂದು ಸ್ಟೇಟ್ ಲೆವೆಲ್ ಗೌರ್ಮೆಂಟಿಂದ ಕರ್ನಾಟಕದಿಂದನೇ ವಿ ಕ್ಯಾನ್ ಡೆವಲಪ್ ಸಚ್ ಮಾಡೆಲ್, ರೆಸಿಡೆನ್ಷಿಯಲ್ ಇನ್ ಹೌಸ್ ಕೋಚಿಂಗ್, ಒಳ್ಳೆ ಫ್ಯಾಕಲ್ಟಿನ ತಂದು ವಿ ಕ್ಯಾನ್ ಡೂ ಇಟ್ ಎಸ್ ಎಟ್ ದಿ ಗೌರ್ಮೆಂಟ್ ಲೆವೆಲ್ ಆಲ್ಸೋ, ಆರ್ ಟೈ ಅಪ್ ವಿತ್ ಅ ಸರ್ಟನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಕೊಲಾಬ್ರೇಷನಲ್ಲೂ ಮಾಡ್ಬೋದು. ಫ್ರೀ ಆಫ್ ಕಾಸ್ಟಲ್ಲಿ ಈ ರೀತಿಯ ಕೋಚಿಂಗ್ಸು ಕರ್ನಾಟಕದ ಮಟ್ಟದಲ್ಲಿ ಎಷ್ಟು ಪರ್ಸೆಂಟ್ನಲ್ಲಿ ಅವೈಲಬಲ್ ಇದೆ? ಐ ಆಮ್ ನಾಟ್ ಅವೇರ್ ಆಫ್ ದ ಎಕ್ಸಾಕ್ಟ್ ಡೇಟಾ, ಬಟ್ ಎಸ್ ಮ್ಯಾಮ್, ಅದು ನಡೀತಾ ಇದೆ. ಫ್ರೀ ಕೋಚಿಂಗ್ ಪ್ರತಿ ವರ್ಷ ಸ್ಕಾಲರ್ಶಿಪ್ ಮಾಡುತ್ತೆ. ಪ್ರಿಲಿಮ್ಸ್ಗೆ ಒಂದು ಸ್ಕಾಲರ್ಶಿಪ್ ಕ್ರಿಯೇಟ್ ಮಾಡಿ ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜೊತೆ ಟೈಪ್ ಮಾಡಿ ಮಾಡ್ತಿದ್ದಾರೆ. ಇಟ್ಸ್ ಅ ಗುಡ್ ಇನಿಷಿಯೇಟಿವ್. ಬಟ್ ಹೌ ಮಚ್ ಈಸ್ ಇಟ್ ಕನ್ವರ್ಟಿಂಗ್ ಇನ್ ಟು ಆ್ಯಕ್ಚುಯಲ್ ರಿಸಲ್ಟ್ಸ್? ಐ ಥಿಂಕ್ ಅಲ್ಲಿ ಕ್ವಾಲಿಟಿ ಬಗ್ಗೆ ನನಗೆ ಸ್ವಲ್ಪ ರಿಸರ್ವೇಷನ್ಸ್ ಇದೆ. ಅದ್ರ ಬಗ್ಗೆ ಐ ಫೀಲ್ ದಟ್ ಈಸ್ ಸಮಥಿಂಗ್ ವಿ ನೀಡ್ ಟು ಲುಕ್ ಇಟ್ ಟು ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀರಾ? ಓಕೆ, ಇವಾಗ ನೀವು ಡೆಲ್ಲಿಗೆ ಹೋಗ್ತೀರಿ ಅಂದಾಗ ಅಲ್ಲಿ ನಿಮ್ಮ ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ? ಕರ್ನಾಟಕದ ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಇವಾಗ ಯಾರೋ ಪ್ರಿಲಿಮ್ಸ್ ಪಾಸ್ ಮಾಡಿಕೊಂಡ್ರು, ಮೇನ್ಸ್ ಪಾಸ್ ಮಾಡಿಕೊಂಡ್ರು, ಇಂಟರ್ವ್ಯೂಗೆ ಹೋಗಬೇಕು ಅಂದಾಗ ವಾಟ್ ಆರ್ ದ ಸೋರ್ಸಸ್? ಒಬ್ಬ ಅಭ್ಯರ್ಥಿಗೆ ಏನು ಸಿಗುತ್ತಲ್ಲಿ ಡೆಲ್ಲಿನಲ್ಲಿ ಮ್ಯಾಮ್? ಒಂದು ಓಲ್ಡ್ ರಾಜೇಂದ್ರ ನಗರ್ ಅಂತ ಒಂದು ಹಬ್ ಕ್ರಿಯೇಟ್ ಆಗಿದೆ, UPSC ಹಬ್. ಓಕೆ, ಭಾಳ ವರ್ಷಾನುಗಟ್ಲೆಯಿಂದ ಅದೊಂದು ಹಬ್ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಸುಮಾರು ಇದ್ದಾವೆ, ಭಾಳಷ್ಟು ಇದ್ದಾವೆ. ಸೊ ಒಬ್ಬ ಕ್ಯಾಂಡಿಡೇಟ್ಗೆ ಚಾಯ್ಸ್ ಇದೆ ಯಾವ ಥರ ಕೋಚಿಂಗ್. ಫಾರ್ ಎಕ್ಸಾಂಪಲ್, ಒಂದು ಫೌಂಡೇಶನ್ ಕೋರ್ಸ್ 2 ಲಕ್ಷದಿಂದ ಹಿಡ್ಕೊಂಡು ನಿಮಗೆ 20,000 ತನಕ ಎಲ್ಲ ಥರ
ಟೈಪ್ ಆಫ್ ಫೌಂಡೇಶನ್ ಕೋರ್ಸಸ್ ಬೇಸಿಕ್ ಕೋಚಿಂಗ್ದು ಈ ಪ್ರೈಸ್ ರೇಂಜಲ್ಲಿದೆ. ಸೊ ಎವ್ರಿ ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ಕ್ವಾಲಿಟಿನೂ ಚೇಂಜ್ ಆಗುತ್ತೆ. ಈಗ ಡಿಜಿಟಲ್ ಸ್ಪೇಸಿಂದ ಬಂದಾಗಿಂದ ಇನ್ನಷ್ಟು ಡೆಮೋಕ್ರಟೈಸ್ ಆಗಿದೆ ಪ್ರಿಪ್ರೇಷನ್. ಸೊ ಡೆಲ್ಲಿಗೆ ಹೋಗ್ಬೇಕಂತಿಲ್ಲ, ಮುಂಚೆ ಅದೊಂದು ಇತ್ತು, UPSC ಮಾಡಬೇಕಂದ್ರೆ ಡೆಲ್ಲಿಗೆ ಹೋಗಬೇಕು ಅಂತ. ಈಗ ಹೈದರಾಬಾದ್ ಆಗಲಿ, ಪುಣೆ ಆಗಲಿ, ಬೆಂಗಳೂರು, ಚಂದ್ರ ಲೇಔಟ್, ಇಟ್ ಹ್ಯಾಸ್ ಡೆವಲಪ್ಡ್ ಆಸ್ ದೇರ್ ಓನ್ UPSC ಹಬ್ಸ್. ಸೊ ನಾನು ಸ್ಪೆಸಿಫಿಕಲಿ ಡೆಲ್ಲಿಗೆ ಹೋಗಿ ಓದಬೇಕನ್ನೋ ಅದೇನು ಪರಿಕಲ್ಪನೆ ಇದೆ, ಐ ವಿಲ್ ನಾಟ್ ಸಪೋರ್ಟ್ ಇಟ್. ಈಗ ಭಾಳಷ್ಟು ಡೆಮೋಕ್ರಟೈಸ್ ಆಗಿದೆ. ಅಫ್ಕೋರ್ಸ್ ಇಂಟರ್ವ್ಯೂ ಟೈಮಲ್ಲಿ ಭಾಳಷ್ಟು ಹೆಲ್ಪ್ ಸಿಗತ್ತೆ, ಮೇನ್ಸಲ್ಲಿ ಹೆಲ್ಪ್ ಸಿಗತ್ತೆ. ಸೊ ನಾನು ಕೂಡ ಲಾಸ್ಟ್ ಅಟೆಂಪ್ಟಲ್ಲಿ ಮೇನ್ಸ್ಗೆ ಅಷ್ಟೇ ನಾನು ಡೆಲ್ಲಿಗೆ ಹೋಗಿದ್ದು. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಡೆಲ್ಲಿಗೆ ಪ್ರಿಪರೇಷನ್ಗೆ ಅಂತ ಹೋಗಿದ್ದು, ಆ ಒಂದು 3 ತಿಂಗಳಿಗೆ. ಸೊ ಐ ಥಿಂಕ್ ಆ ಒಂದು ಫಿಕ್ಸ್ ಟೈಮ್ ಸ್ಲಾಟ್ಗೆ ಹೋದರೆ ಭಾಳಷ್ಟು ರಿಸಲ್ಟ್ ಸಿಗುತ್ತೆ, ರಾದರ್ ದೆನ್ ನಾನು ಫುಲ್ ಫ್ಲೆಜ್ಡ್ ಆಗಿ ಕೋಚಿಂಗೇ ಮಾಡಬೇಕು. ಬಿಕಾಸ್ ಡೆಲ್ಲಿ ವೆದರ್ ಈಸ್ ಎಕ್ಸ್ಟ್ರೀಮ್ ಕೋಲ್ಡ್, ಎಕ್ಸ್ಟ್ರೀಮ್ ಏನೋ ಹೀಟ್. ಇಲ್ಲಿ ಎಸ್ಪೆಷಲ್ ನಮ್ಮ ಸೈಡಿಂದ ಹುಡುಗರಿಗೆ ಹೋದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಸ್ಪಿರೆಂಟ್ಸ್ಗೆ. ಸೊ ಹೆಲ್ತ್ ಮ್ಯಾಟರ್ಸ್ ಆಗತ್ತೆ, ಭಾಳ ಮ್ಯಾಟರ್ ಆಗುತ್ತೆ. ಸೊ ಐ ಫೀಲ್ ಡೆಲ್ಲಿ ಈಸ್ ನಾಟ್ ದಿ ಏನಂತಾರೆ ಎಂಡ್. ಭಾಳಷ್ಟು ಡೆಮೋಕ್ರಟೈಸ್ ಆಗಿದೆ. ಓಪನ್ ರಿಸೋರ್ಸಸ್ ಲೈಕ್ ಆನ್ಲೈನ್ ರಿಸೋರ್ಸಸ್ ಭಾಳಷ್ಟು ಬಂದಿದ್ದಾವೆ, ಕಮ್ಮಿ ಪ್ರೈಸಸ್ಸಲ್ಲಿ, ಕಾಂಪಿಟೇಟಿವ್ ಪ್ರೈಸಸ್ಸಲ್ಲಿ ಬಂದಿದೆ. ಸೊ ಡೆಫಿನೆಟ್ಲಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಲುಕ್ ಫಾರ್ ಇಟ್. ಮೇನ್ಸಿಗೆ ಬೇಕಂದರೆ ಆ ಒಂದು ಕಾಲಾವಕಾಶಕ್ಕೆ ಹೋಗ್ಬೋದು, ಅಥವಾ ಇಂಟರ್ವ್ಯೂಗಂತೂ ಡೆಫಿನೆಟ್ಲಿ ಹೋಗಲೇಬೇಕು. ಮೈ ಸಜೆಷನ್ ಇಸ್ ಇಂಟರ್ವ್ಯೂಗಂತೂ ಡೆಲ್ಲಿಗೆ ಹೋಗಲೇಬೇಕು. ಓಕೆ, ಈಗ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಳ್ತಾರೆ ಯಾರು, ಮೇನ್ಸಿಗೆ ನಾವು ರೆಡಿ ಆಗಬೇಕು ಅಂತ ಹೇಳಿದ್ರೆ ಆಗ ಕೋಚಿಂಗ್ನ ಅವಶ್ಯಕತೆ ಎಷ್ಟಿರುತ್ತೆ, ಅಥವಾ ಸೆಲ್ಫ್ ಪ್ರಿಪರೇಷನ್ ಅಂದರೆ ಹೇಗಿರುತ್ತೆ? ಸೆಲ್ಫ್ ಪ್ರಿಪ್ರೇಷನ್ನಿಂದ ಒಂದು ಅಡ್ವಾಂಟೇಜ್ ಅಂದರೆ ಮ್ಯಾಮ್, ಲೈಕ್ ನೀವು ಎಲ್ಲನೂ ಓದ್ತೀರಾ, ಅದಕ್ಕೊಂದು ಲಿಮಿಟೇಷನ್ ಇರಲ್ಲ. ಆ್ಯಂಡ್ ಎಲ್ಲನೂ ನೀವೇ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಓದ್ತೀರಾ. ಸೊ ಯು ವಿಲ್ ಲರ್ನ್ ಅ ಲಾಟ್ ಇನ್ ದ ಪ್ರೊಸೆಸ್. ಕೋಚಿಂಗ್ ಪ್ರಾಬ್ಲಮ್ ಒಂದೇ ಅಂದರೆ ಒಂದೇ ಡಿರೆಕ್ಷನ್ ತೋರಿಸ್ತಾರೆ, ಇದೇ ಒಂದೇ ಡಿರೆಕ್ಷನ್ ಓದೋಕ್ಕೆ ಅಂತ ಹೇಳ್ಕೊಡ್ತಾರೆ. ಹಿಂಗೆ ಕಟ್ಬಿಟ್ಟು ಎಸ್ ಆ ಒಂದು ಕುದುರೆಗೆ ಇದು ಹಾಕ್ದಂಗೆ. ಎಸ್, ಅದೇ ದಟ್ಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ಕೋಚಿಂಗ್. ಇನ್ ಡ್ರಾಬ್ಯಾಕ್ ಬಿಕಾಸ್ ಕ್ಯಾಂಡಿಡೇಟ್ ಎಲ್ಲನೂ ಸ್ಪೂನ್ ಫೀಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಇದೇ ಒಂದೇ ಡಿರೆಕ್ಷನಲ್ಲೇ ಓದಿದ್ರೇ ಸಕ್ಸಸ್ ಸಿಗತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ, ವಿಚ್ ಇಸ್ ರಾಂಗ್. UPSCಗೆ ಬರೀ ಬುಕ್ಸಿಂದ ಏನೋ ಇನ್ಫಾರ್ಮೇಷನ್ ಸಿಗಲ್ಲ. ನ್ಯೂಸ್ ಪೇಪರ್ಸ್ ಇದೆ, ಮ್ಯಾಗ್ಝಿನ್ಸ್ ಇದೆ, ಭಾಳಷ್ಟು ಸೊಸೈಟಿನಲ್ಲಿ ಅಬ್ಸರ್ವೇಷನ್ಸ್ ಮಾಡಬೇಕಾಗತ್ತೆ. ಸೊ ಯು ಶುಡ್ ಬಿ ಓಪನ್ ಎಂಡೆಡ್. ಸೊ ಕೋಚಿಂಗ್ದು ಎಸ್, ಇಟ್ ಗಿವ್ಸ್ ಅ ಪ್ಲ್ಯಾಟ್ಫಾರ್ಮ್, ಇಟ್ ಗಿವ್ಸ್ ಅ ಡೈರೆಕ್ಷನ್, ಬಟ್ ದಟ್ಸ್ ನಾಟ್ ದ ಓನ್ಲಿ ಡಿರೆಕ್ಷನ್. ಸೆಲ್ಫ್ ಸ್ಟಡಿನಲ್ಲಿ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಯಾಕಂದರೆ ಭಾಳಷ್ಟು ಆಗಲೇ ಹೇಳ್ದಂಗೆ ನಾವಾಗೆ ಓದಿದಾಗ ಅದು ಭಾಳಷ್ಟು ಇಂಟರ್ನಲೈಸ್ ಆಗುತ್ತೆ, ಇನ್ನಷ್ಟು ಮೆಮರಿನಲ್ಲಿ ಸ್ಟ್ರಾಂಗಾಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಆ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಸೊ ಇನ್ ದ ಪ್ರೊಸೆಸ್ ಯು ವಿಲ್ ರೀಡ್ ಮೋರ್. ಸೊ ಐ ವಿಲ್ ಸಪೋರ್ಟ್ ಇಟ್. ಬಟ್ ಸೆಲ್ಫ್ ಸ್ಟಡಿದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇಸ್ ಎಲ್ಲಿಂದ ಶುರು ಮಾಡೋದು ಅನ್ನೋದು ಗೊತ್ತಿರುತ್ತೆ, ಎಲ್ಲಿ ಎಂಡ್ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸೊ ಅಲ್ಲಿ ಲೂಪಲ್ಲಿ ಸಿಕ್ಕೊಂಡ್ಬಿಡ್ತಾರೆ. ಅಂದರೆ ಬ್ರೈನ್ ಮೆದುಳು ದೊಡ್ಡದಿರ್ಬೇಕಾ ನಮ್ಮದು ಇನ್ಫಾರ್ಮೇಷನ್ ತುಂಬ್ಕೊಳ್ಳೋದಕ್ಕೆ, ಅಥವಾ ನಮ್ಮ ಅರಿವಿನ ಜ್ಞಾನ ಜಾಸ್ತಿ ಇರಬೇಕಾ? ಅಂದರೆ ಇವಾಗ ಹೆಂಗೆ ಅದು ಶುರು ಮಾಡೋದು, ಹೆಂಗೆ ನಿಲ್ಲಿಸೋದು, ಹೆಂಗೆ ಅಂದರೆ ನಾನು ಇಲ್ಲಿ ನಿಲ್ಲಿಸ್ಬೇಕು ಓದೋದನ್ನು, ಸಾಕಿಷ್ಟು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಸೆಲ್ಫ್ ಸ್ಟಡಿನಲ್ಲಿ? ಅದೇ ಪ್ರಾಬ್ಲಮ್ ಮ್ಯಾಮ್. ಸೊ ಅದಕ್ಕೆ ಐ ಫೀಲ್ ಅಲ್ಲಿ ಯು ನೀಡ್ ದ ರೋಲ್ ಆಫ್ ಕೋಚಿಂಗ್. ಬಟ್ ಅದು ಬಿಟ್ಟರು, ಈವನ್ ಕೋಚಿಂಗ್ ತೊಗೊಂಡ್ರು ಅಲ್ಟಿಮೇಟ್ಲಿ ಕ್ಯಾಂಡಿಡೇಟ್ ಹ್ಯಾಸ್ ಟು ಕಮ್ ಅವರ ಲೈಬ್ರರಿ, ಸ್ಟಡಿ ಸೆಂಟರ್ ಅಥವಾ ಮನೆಗೆ ವಾಪಸ್ ಬಂದು ಪುನಃ ಅದನ್ನು ರಿವೈಸ್ ಮಾಡಬೇಕು, ಟೆಸ್ಟ್ಗಳು ಬರೀಬೇಕು. ಇಟ್ ಈಸ್ ಅಲ್ಟಿಮೇಟ್ಲಿ ಇಂಡಿವಿಜುವಲ್ ಎಫರ್ಟ್. ಸೊ ನನ್ನ ಸಜೆಷನ್, ಟೇಕ್ ಕೋಚಿಂಗ್ ಸಮ್ವೇರ್, ಇಟ್ ವಿಲ್ ಸೇವ್ ಟೈಮ್. ಬಟ್ ಅದು ಓನ್ಲಿ ಇನ್ ಮೇನ್ಸ್ ಇಲ್ಲ, ಅಂದರೆ ಮೇನ್ಸ್ ಓರಿಯೆಂಟೆಡ್ ಕೋಚಿಂಗ್ ಸಿಕ್ಕರು ಅಥವಾ ಎನಿ ಫೌಂಡೇಶನ್ ಕೋಚಿಂಗ್ ತೊಗೊಳ್ಳಿ. ಬಟ್ ಅಲ್ಟಿಮೇಟ್ಲಿ ನೀವು ಮತ್ತೆ ಬಂದು ಎಷ್ಟು ಓದ್ತೀರಾ, ಎಷ್ಟು ರಿವೈಸ್ ಮಾಡೋಕ್ಕೆ ರೆಡಿ ಇದ್ದೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ. ಬರೀ ಕೋಚಿಂಗಲ್ಲಿ ಒಂದ್ಸಲಿ ಕಲಿಸ್ತಾರೆ ಒಂದು ಕ್ಲಾಸಲ್ಲಿ, ಬಟ್ ನೀವು ಬಂದು ಟೆಸ್ಟ್ ಬರೀಬೇಕು, ರಿವೈಸ್ ಮಾಡಬೇಕು, ಭಾಳಷ್ಟು ಆನ್ಸರ್ ರೈಟಿಂಗ್ ಮಾಡಬೇಕು, ಭಾಳಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಮ್ಯಾಮ್. ಸೊ ಕೋಚಿಂಗ್ದ ಟೈಮ್ ಉಳಿಯುತ್ತೆ, ಬಟ್ ಸೆಲ್ಫ್ ಸ್ಟಡಿಯಿಂದ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಬೋತ್ ಹ್ಯಾವ್ ಇಟ್ಸ್ ಓನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ಸೊ ಮಿಕ್ಸ್ ಆಫ್ ಬೋತ್ ಈಸ್ ವಾಟ್ ಐ ವಿಲ್ ಸಜೆಸ್ಟ್. ಈ IAS ಮಾಡಬೇಕು ಅಥವಾ UPSC ಕ್ರ್ಯಾಕ್ ಮಾಡಬೇಕು, IPS ಆಗಬೇಕು, ಪ್ಲಸ್ ಆಗಬೇಕು ಅಂದ್ಕೊಳ್ಳೋ ಯಾರಾದರೂ ಮಾತಾಡ್ತಾ ಇದ್ರೆ ಹೇಳೋ ಒಂದೇ ಮಾತು, ಅದು ಬುದ್ಧಿವಂತರಿಗೆ ಮಾತ್ರ. ಅಥವಾ ಮೆಮೊರಿ ಪವರ್ ಜೋರ್ ಇರಬೇಕಾ, ಎಲಿಫೆಂಟ್ ಮೆಮೊರಿ ಇರಬೇಕಾ? ಇದು ಎಸ್, ಮೇ ಬಿ ಸ್ವಲ್ಪ ಐ ವಿಲ್ ಅಗ್ರಿ ವಿತ್ ಇಟ್, ಬಿಕಾಸ್ ಮೆಮೊರಿ ಬೇಕಾಗತ್ತೆ. ಬಟ್ ಇಟ್ಸ್ ನಾಟ್ ದಟ್ ವಿತ್ ರಿಪೀಟೆಡ್ ರಿವಿಷನ್, ಈವನ್ ಸ್ವಲ್ಪ ಲೆಟ್ಸ್ ಸೇ ಒಬ್ರಿಗೆ ಶಾರ್ಟ್ ಮೆಮೊರಿ ಇರುತ್ತೆ, ವಿತ್ ರಿಪೀಟೆಡ್ ರಿವಿಷನ್ಸ್ ಅದು
ಅದೊಂದು ಹ್ಯಾಬಿಟ್ ಆಗತ್ತೆ. ಬಟ್ ಎಸ್, ಮೆಮರಿ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಭಾಳಷ್ಟು ಪೇಪರ್ಸ್ ಬರೀಬೇಕು. ಆಗಲೇ ಹೇಳ್ದಂಗೆ 9 ಪೇಪರ್ ಬರೀಬೇಕಾಗತ್ತೆ, ಭಾಳಷ್ಟು ಸಬ್ಜೆಕ್ಟ್ಸ್ಗಳಿರ್ತವೆ. ಸೊ ಡೆಫಿನೆಟ್ಲಿ ಗುಡ್ ಮೆಮರಿ ಈಸ್ ಒನ್ ಮೋರ್ ವೆರಿ ಕ್ರೂಷಿಯಲ್ ಕ್ಯಾರೆಕ್ಟರ್. ಟೆಕ್ನಿಕ್ಸ್ ಏನಾದರೂ ಇದೆಯಾ ಅದಕ್ಕೆ? ಒಂದಂದರೆ ಮ್ಯಾಮ್, ಒನ್ ಟೈಮ್ ರೀಡಿಂಗ್ ಮಾಡೋಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಬಿಕಾಸ್ ದಟ್ ಈಸ್ ಕ್ಯೂರಿಯಾಸಿಟಿ ಇರುತ್ತೆ ಫಸ್ಟ್ ಟೈಮ್ ಇನಿಷಿಯಲಿ. ಟು ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್, ರಿಪೀಟೆಡ್ ರಿವಿಷನ್ಸ್, ದಟ್ ಈಸ್ ವಾಟ್ UPSC ಈಸ್ ರಿವಾರ್ಡಿಂಗ್. ಬಟ್ ಅದನ್ನು ಮಾಡೋದು ಭಾಳ ಕಡಿಮೆ ಜನ. ಸೊ ರಿಪೀಟೆಡ್ ರಿವಿಷನ್ಸ್, ಡೈಲಿ ರಿವಿಷನ್ಸ್, ವೀಕ್ಲಿ ರಿವಿಷನ್ಸ್, ಒಂದು ಮಂತ್ಲಿ ಪ್ಲ್ಯಾನ್ ಹಾಕೋಬೇಕಾಗತ್ತೆ ವಿತ್ ರಿವಿಷನ್ಸ್ ಆ್ಯಂಡ್ ಅಲ್ಟಿಮೇಟ್ಲಿ ರೈಟಿಂಗ್ ಮೋರ್ ಟೆಸ್ಟ್ಸ್. ಬಿಕಾಸ್ ಇದನ್ನೆಲ್ಲ ಓದ್ತಿರೋದು ಒಂದು ಪರೀಕ್ಷೆಗೆ. ಸೊ ನಾವು ಎಷ್ಟು ಓದಿದ್ರು, ಎಷ್ಟು ಬುಕ್ಸ್ ಓದಿದ್ರು, ಎಷ್ಟು ಆನ್ಸರ್ಸ್ ಬರೆದ್ರು, ಫೈನಲಿ ಆನ್ಸರ್ ಸ್ಕ್ರಿಪ್ಟಲ್ಲಿ ನಾವೇನು ಬರೆದಿರ್ತೀವಲ್ಲ ಆನ್ ದ ಡೇ ಆಫ್ ಎಕ್ಸಾಮ್, ಅದರಿಂದ ಅಷ್ಟೇ ನಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡೋಕ್ಕಾಗತ್ತೆ. ಆ ಇವ್ಯಾಲ್ಯೂಯೇಟ್ರಿಗೆ ನಾವು ಎಷ್ಟು ಪರಿಶ್ರಮ ಮಾಡಿದ್ದೀವಿ, ಎಷ್ಟು ವರ್ಷದಿಂದ ಓದ್ತಿದ್ದೀವಿ, ಹಿ ವಿಲ್ ನಾಟ್ ನೋ. ಸೊ ಅಲ್ಟಿಮೇಟ್ಲಿ ಪ್ರಾಕ್ಟೀಸಿಂಗ್ ಮೋರ್, ರೈಟಿಂಗ್ ಮೋರ್ ಟೆಸ್ಟ್ಸ್, ರಿವೈಸಿಂಗ್ ಮೋರ್, ಅದೇ ಹೆಲ್ಪ್ ಆಗುತ್ತೆ. ಬರೀ ಏನು ಓದೋದ್ರಿಂದ ಇಟ್ ವಿಲ್ ನಾಟ್ ಹೆಲ್ಪ್. ಆ ಸ್ಟ್ರೆಸ್ ಮತ್ತು ಆ ಪ್ರೆಷರ್ನ ತಡ್ಕೊಳ್ಳೋದು ಹೇಗೆ? ನೀವು ಪ್ರಿಪೇರ್ ಆಗ್ತೀರಾ, ಹೌದು, ಪ್ರಿಲಿಮ್ಸೇ ದೊಡ್ಡ ಪ್ರೆಷರ್, ಯಾಕಂದರೆ ಲಕ್ಷಾಂತರ ಜನ ಅಲ್ಲಿ ಬರೆದಿರ್ತಾರೆ, ಅದರಲ್ಲಿ ಗೆದ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು. ಪ್ರೆಷರ್ ಮ್ಯಾನೇಜ್ ಮಾಡೋದು, ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಆ್ಯಸ್ ಅ ಕ್ಯಾಂಡಿಡೇಟ್ ಎಷ್ಟು ಕಷ್ಟ ಇರುತ್ತೆ, ಮತ್ತು ಅದಕ್ಕೇನಾದರೂ ಇದೆಯಾ ಸೂತ್ರಗಳು? ಫಸ್ಟ್ ಆಫ್ ಆಲ್ ಪ್ರೆಷರ್ ಅಂತೂ ತುಂಬ ಇರುತ್ತೆ ಬಿಕಾಸ್ ಯು ಆರ್ ಕಾಂಪಿಟಿಂಗ್ ವಿತ್ 12 lakh ಪೀಪಲ್. ಆನ್ ದ ಡೇ ಆಫ್ ಎಕ್ಸಾಮ್ ಬರೋಷ್ಟ್ರಿಗೆ ಆಲ್ರೆಡಿ 6 lakh ಪೀಪಲ್ಗೆ ರೆಡ್ಯೂಸ್ ಆಗಿರುತ್ತೆ. ಸೊ 6 lakh ಪೀಪಲ್ ಜೊತೆ ಕಂಪೀಟ್ ಮಾಡ್ತಿದ್ದೀರಾ. ಸೊ ಇಟ್ ಈಸ್ ಚಾಲೆಂಜಿಂಗ್. ಆ್ಯಂಡ್ ಪ್ರಿಲಿಮ್ಸ್ ಯೂಶ್ವಲಿ ಹೆಂಗಿದೆ ಮ್ಯಾಮ್, ಈ ವರ್ಷ ಪೇಪರ್ ನೋಡಿದ್ರೆ ಅಥವಾ 2023 ಪೇಪರ್ ವೆರಿ ಟ್ರಿಕಿ ಪೇಪರ್, ವೆರಿ ಡಿಫಿಕಲ್ಟ್ ಪೇಪರ್. ಈವನ್ ಲೈಕ್ UPSC ಚೇರ್ಮನ್ ಟ್ವೀಟ್ ಮಾಡಬೇಕಾಗತ್ತೆ ರಿಗಾರ್ಡಿಂಗ್ ಇಟ್ಸ್ ಡಿಫಿಕಲ್ಟಿ. ಸೊ ಅವರೇ ಸಮರ್ಥನೆ ಮಾಡ್ತಿದ್ದಾರೆ ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ಇಟ್ ವಾಸ್. ಸೊ ಆ ಪ್ರೆಷರ್ ತುಂಬ ಇರುತ್ತೆ. ಆ್ಯಂಡ್ ಐ ಫೀಲ್ ಇಲ್ಲಿ ಪೇರೆಂಟ್ಸ್ ರೋಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಎಸ್, ದೇ ಆರ್ ವರ್ಷಾನುಗಟ್ಟಲೆ ಓದಿ ಪ್ರಾಕ್ಟೀಸ್ ಮಾಡಿ ಶ್ರಮಪಟ್ಟು ಫೈನಲಿ ದೇ ಆರ್ ಡೂಯಿಂಗ್ ಆನ್ ದ ಡೇ ಆಫ್ ಎಕ್ಸಾಮ್ ಏನೋ ಒಂದು ಮಿಸ್ ಆಗಿಬಿಡುತ್ತೆ, ಆ ಪ್ರೆಷರ್ ತಡ್ಕೊಳಕ್ಕಾಗಲ್ಲ ಅಥವಾ ಚಾಲೆಂಜಿಂಗ್ ಪೇಪರ್ ಬರುತ್ತೆ. ಸೊ ಪೇರೆಂಟ್ಸ್ ಕೂಡ ಡೈರೆಕ್ಟ್ಲಿ ಓಕೆ ನೀನು ಓದಲಿಲ್ಲ ಅಥವಾ ಕಮ್ಮಿ ಓದಿದೆ ಅಥವಾ ನೀವು ನಿನ್ನ ಕಡೆಯಿಂದ ಏನೋ ಪ್ರಿಪ್ರೇಷನಲ್ಲಿ ಫಾಲ್ಟ್ ಇದೆ ಅಂತ ಅನ್ನೋದು ತಪ್ಪು. ಪೇರೆಂಟ್ಸ್ ಹ್ಯಾವ್ ಟು ಬಿ ಆಲ್ಸೋ ಸಪೋರ್ಟಿವ್. UPSC ಈಸ್ ಅ ಮ್ಯಾರಥಾನ್, ಇಟ್ ಈಸ್ ನಾಟ್ ಅ ಸ್ಪ್ರಿಂಟ್, ಇಟ್ ವಿಲ್ ಟೇಕ್ ಟೈಮ್. ಸೊ 1 ವರ್ಷ ಆಗಲಿಲ್ಲ ಅಂದ್ರೂ 2 ವರ್ಷ ಆಗಲಿ, ದೇ ಹ್ಯಾವ್ ಟು ಸಪೋರ್ಟ್ ದೆಮ್, ಅಂಡರ್ಸ್ಟ್ಯಾಂಡ್. ಬಟ್ ಎಸ್, ಆ ಪ್ರೆಷರ್ನ ತಡ್ಕೊಳ್ಳೋದು ಹೆಂಗಂದರೆ ಮ್ಯಾಮ್, ಎಸ್, ಡೈರೆಕ್ಟ್ಲಿ ನಾನು ಓದಿ ಆನ್ ದ ಡೇ ಆಫ್ ಎಕ್ಸಾಮ್ ನಾನು ಪರೀಕ್ಷೆ ಕೊಟ್ಟರೆ ಡೆಫಿನೆಟ್ಲಿ ಆ ಪ್ರೆಷರ್ ಫೀಲ್ ಆಗುತ್ತೆ. ಅದಕ್ಕೆ ನಂಬರ್ ಆಫ್ ಏನೋ ಟೆಸ್ಟ್ಸ್ ಏನು ಬರಿತೀವಿ, ಅನಕು ಪರೀಕ್ಷೆಗಳೇನು ಬರಿತೀವಿ, ಮಾಕ್ ಟೆಸ್ಟ್ಸ್, ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ದ ರಿಯಲ್ ಎಕ್ಸಾಮ್ ವಿಲ್ ಫೀಲ್ ಲೈಕ್ ಅನದರ್ ಮಾಕ್. ಸೊ ಆಲ್ರೆಡಿ ನೀವು ಆ ಪರೀಕ್ಷೆ ಬರೆದು ಒಂಥರ ಆ ಎನ್ವಿರಾನ್ಮೆಂಟಿಗೆ ಸೆಟ್ ಆಗಿರ್ತೀರ. ಸೊ ದ ರಿಯಲ್ ಎಕ್ಸಾಮ್ ವಿಲ್ ಜಸ್ಟ್ ಫೀಲ್ ಲೈಕ್ ಅನದರ್ ಮಾಕ್ ಟೆಸ್ಟ್. ಸೊ ದಿಸ್ ಈಸ್ ಒನ್ ಹ್ಯಾಬಿಟ್ ಏನೋ ಆಸ್ಪಿರೆಂಟ್ ಡೆವಲಪ್ ಮಾಡ್ಕೋಬೇಕು. ಸೊ ಅದು ಬಿಟ್ಟರೆ ಎಸ್, ಸ್ವಲ್ಪ ಯೋಗ, ಮೆಡಿಟೇಷನ್, some kinds of sports weekly ಆಡಬೇಕು. ಐ ಫೀಲ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದಿಸ್ ಎಕ್ಸಾಮ್ ಈಸ್ ಅಲ್ಟಿಮೇಟ್ಲಿ ಸೈಕಾಲಜಿಕಲ್, ಮೆಂಟಲ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಐ ಫೀಲ್ ಬರೀ ನಾನು ಓದ್ತೀನಿ, ಪರೀಕ್ಷೆ ಬರಿತೀನಿ. ಐ ಥಿಂಕ್ ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಇಲ್ಲ. ಯು ಹ್ಯಾವ್ ಟು ಬಿ ಇನ್ ದ ರೈಟ್ ಸ್ಟೇಟ್ ಆಫ್ ಮೈಂಡ್. ನನಗೆ ಮಾಧವಪಟ್ಟಿ ಬಗ್ಗೆ ಕೇಳಿದಾಗ ಐ ಫೆಲ್ಟ್ ಲೈಕ್ ಹೌ ಇಟ್ ಈಸ್ ಪಾಸಿಬಲ್ ಅಂತ. ಅಂದರೆ ಒಂದು ಸಣ್ಣ ಗ್ರಾಮ, ಮೂಲಭೂತ ಸೌಕರ್ಯಗಳಿದೆಯಾ ಅಂದರೆ ಇವತ್ತಿಗೂ ಇಲ್ಲ ಆ ಗ್ರಾಮದಲ್ಲಿ. ಆದರೆ ಮ್ಯಾಕ್ಸಿಮಮ್ ಕುಟುಂಬಗಳು ಇಂಡಿಯನ್ ನ್ಯಾಷನಲ್ ಸರ್ವಿಸಲ್ಲಿ ಇರುವಂತಹ ಕುಟುಂಬಗಳ ಸದಸ್ಯರನ್ನು ಹೊಂದಿದ್ದಾರೆ. ಒಬ್ಬ ಶಿಕ್ಷಕರು ಶುರು ಮಾಡಿದ್ದು, ಅಲ್ಲಿಂದ ಅದು ಶುರುವಾಯಿತು, ಅದು ಹಾಗೆ ಸ್ಪ್ರೆಡ್ ಆಗ್ತಾ ಇದೆ. ಇರುವಂತಹ ಎಲ್ಲ ಕುಟುಂಬಗಳಲ್ಲೂ ಒಬ್ಬ IAS, IPS ಅಥವಾ ಬೇರೆ ಯಾವುದೋ ಸರ್ವಿಸ್ ಮಾಡ್ತಾ ಇರುವಂತಹ ಒಬ್ಬ ಸದಸ್ಯ ಆದರೂ ಇದ್ದಾರೆ. ಐ ಥಿಂಕ್ ಒಂದು ಕುಟುಂಬದಲ್ಲಿ 5 ಜನ ಏನೋ ನ್ಯಾಷನಲ್ ಸರ್ವಿಸಲ್ಲಿ ಇರೋರು ಇದ್ದಾರೆ. ಹೆಂಗೆ ಅನ್ಸುತ್ತೆ ಅದು ಮಾಧವಪಟ್ಟಿ ಬಗ್ಗೆ ಕೇಳಿದಾಗ ನಿಮ್ಗೆ ಹೆಂಗೆ ಅನಿಸ್ತು? ಇಲ್ಲ, ಇದು ನಮಗೂ ಸರ್ಪ್ರೈಸಿಂಗ್ ಇತ್ತು. ಬಟ್ ಐ ಫೀಲ್ ಅದೇ ಆ ಒಂದು ಕಲ್ಚರ್ ಡೆವಲಪ್ ಆದಾಗ, ಈಗ ಒಬ್ಬ ಟಾಪರ್ ಒಂದು ಫ್ಯಾಮಿಲಿಯಿಂದ ಬಂದಾಗ ಅವರು ಬರೀ ನನ್ನ ಯಶಸ್ಸು, ನನ್ನ ಸಕ್ಸಸ್ಸು ಅಂತ ಅಲ್ಲಿಗೆ ಲಿಮಿಟ್ ಆಗಬಾರ್ದು. ಸೊ ಅವ್ರ ಮೇಲೆ ಭಾಳಷ್ಟು ಏನು ರೆಸ್ಪಾನ್ಸಿಬಿಲಿಟಿ ಇದೆ. ದಟ್ ವಾಪಸ್ ಮತ್ತೆ ತಿರ್ಗಾ ಸೊಸೈಟಿಗೆ, ಸಮಾಜಕ್ಕೆ ಕಂಟ್ರಿಬ್ಯೂಟ್ ಮಾಡಬೇಕಾಗತ್ತೆ, ಭಾಳಷ್ಟು ಗೈಡೆನ್ಸ್ ಕೊಡಬೇಕಾಗತ್ತೆ. ಆ್ಯಂಡ್ ಐ ಥಿಂಕ್ ಈವನ್ ಸೋಷಿಯಲ್ ಮೀಡಿಯಾ ಸ್ಟೋರೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಈ ನಿಟ್ಟಿನಲ್ಲಿ. ಬಿಕಾಸ್ ಇಟ್ ವಿಲ್ ಸೆಂಡ್ ಔಟ್ ಅ ಮೆಸೇಜ್ ದಟ್ ನಮ್ಮ ಭಾಗದಿಂದ ಯಾರೋ ಒಬ್ಬರು ಪಾಸ್ ಆದರು, ಅಲ್ಲಿಂದ ಇಟ್ ವಿಲ್ ಮೋಟಿವೇಟ್ ಅ ಲಾಟ್ ಆಫ್ ಪೀಪಲ್. ಮತ್ತು ಆ ಮೋಟಿವೇಶನಿಂದ ಇನ್ನಷ್ಟು ಜನ ಪ್ರಿಪ್ರೇಷನ್ಗೆ ಇಳಿತಾರೆ. ಸೊ ಎಸ್, ಸೊ ಐ ಫೀಲ್ ಆ ಒಂದು ಸ್ಟ್ರಾಂಗ್ ಎಕೋಸಿಸ್ಟಮ್ ಬಿಲ್ಡ್ ಮಾಡಬೇಕಾಗತ್ತೆ. ಇಟ್ ಈಸ್ ಗೌರ್ಮೆಂಟ್, ಇಟ್ ಈಸ್ ಇನ್ಸ್ಟಿಟ್ಯೂಟ್ಸ್, ಇಟ್ ಈಸ್ ಫ್ಯಾಮಿಲಿ. ಸೊ ಇಟ್ ಈಸ್ ಎವ್ರಿ ಒನ್ಸ್ ರೋಲ್. And I feel civil services is one such platform where we can contribute so much to the nation, so much to the public.
ಸೊ ಆ ಒಂದು ಎಕೋಸಿಸ್ಟಮ್, ಆ ಕಲ್ಚರ್ ವಿ ಹ್ಯಾವ್ ಟು ಡೆವಲಪ್ ಸ್ಟ್ರಾಂಗ್ಲಿ. ಆ್ಯಂಡ್ ಮಾಧವ್ ಪಟ್ಟಿನಲ್ಲಿ ಇಟ್ ಹ್ಯಾಸ್ ಹ್ಯಾಪನ್ಡ್. ಆ್ಯಂಡ್ ಐ ಫೀಲ್ ಸಚ್ ಎಕೋಸಿಸ್ಟಮ್ಸ್ ಹ್ಯಾವ್ ಟು ಬಿ ಕ್ರಿಯೇಟೆಡ್ ಈವನ್ ಕರ್ನಾಟಕದಲ್ಲೂ. ಇನ್ ಕರ್ನಾಟಕದಲ್ಲಿ ಯಾಕಂದ್ರೆ ಇಲ್ಲಿಂದ ಯಾರು ಪಾಸ್ ಆಗಿ ಹೋಗ್ತಿದಾರೋ ವಾಪಸ್ ತಮ್ಮ ತಮ್ಮ ಗ್ರಾಮಗಳಿಗೆ, ತಮ್ಮ ತಮ್ಮ ಊರುಗಳಿಗೆ ಅದರದ್ದು ಒಂದು ಸಣ್ಣ ಸೇವೆ ಕೊಟ್ಬಿಟ್ರೆ ಐ ಥಿಂಕ್ ಆಯಾ ಗ್ರಾಮಗಳು ಬೆಳ್ಕೊಂಡ್ಬಿಡುತ್ತೆ ಅಂತ ಅನ್ಸುತ್ತೆ. ಓಕೆ, IAS ಆಗೋ ಕನಸು ನಿಮಗೆ ಶುರು ಆಗಿದ್ದು ಯಾರಿಂದ? ಅಂದರೆ ಯಾರಾದರೂ ಇದ್ರಾ, ಇನ್ಸ್ಪೈರ್ ಆದ್ರಾ, ಹೆಂಗೆ? ಲೈಕ್ ಚಿಕ್ಕಂದ್ರಿಂದನೂ ಭಾಳಷ್ಟು ನಾನು ಬೇರೆ ಬೇರೆ ಊರುಗಳಲ್ಲಿ ಬೆಳೆದೆ. ಸೊ ಪ್ರತಿ ಸಲ ಹೋದಾಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಚೇಂಜಸ್ನ ಅಬ್ಸರ್ವ್ ಮಾಡ್ತಿದ್ದೆ. ಆ್ಯಂಡ್ ಪ್ರತಿ ಸಲ ನಾವು ತಂದೆಗೆ ಪ್ರಶ್ನೆ ಮಾಡ್ತಿದ್ದೆ, ಯಾಕೆ ಈ ಊರು ಇಷ್ಟು ಡೆವಲಪ್ ಇದೆ ಆ್ಯಂಡ್ ಇನ್ನೊಂದು ಊರು ಅಷ್ಟಿಲ್ಲ, ಅವ್ರದ್ದು ಏನಾದ್ರು ಚೇಂಜಸ್ ಆಯ್ತು ಅಂದರೆ. ಆವಾಗ ಮನಿಮನನ್ ಸರು ಹುಬ್ಳಿ ಧಾರವಾಡ ಕಮಿಷನರ್ ಆಗಿದ್ದರು, ಮುನ್ಸಿಪಲ್ ಕಮಿಷನರ್. ಸೊ ಈ ವಾಸ್ ಟೇಕಿಂಗ್ ಅಪ್ ಅ ಲಾಟ್ ಆಫ್ ಆ್ಯಕ್ಟಿವಿಟೀಸ್. ಫೈರ್ ಬ್ರ್ಯಾಂಡ್ ಆಫೀಸರ್ DK ರವಿ ಸರ್ ಆಗಿರ್ಬೋದು, ಹಿ ವಾಸ್ ಮೈ ಇನ್ಸ್ಪಿರೇಷನ್. ಆ್ಯಂಡ್ ಅಲ್ಟಿಮೇಟ್ಲಿ ಆ ಒಂದು ಕುತೂಹಲ ಇಟ್ ಟರ್ನ್ ಇನ್ ಟು ಲಾಟ್ ಆಫ್ ಕ್ವೆಶನ್ಸ್. ಆ್ಯಂಡ್ ಅಲ್ಲಿ ನನ್ನ ತಂದೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಿಂಗೆ ಸಿವಿಲ್ ಸರ್ವಿಸಸ್ ಇರುತ್ತೆ, ದಿಸ್ ಇಸ್ ವಾಟ್ ಅನ್ IAS ಕ್ಯಾನ್ ಡು. ಅವರು ಯಾವತ್ತೂ ಏನು ಈ ಪವರ್ಸ್ ಪ್ರಿವಿಲೇಜಸ್ ಬಗ್ಗೆ ಮಾತಾಡಲಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡಿದ್ರು. ಏನು ಚೇಂಜಸ್ ಮಾಡ್ಬೋದು ಒಬ್ಬ IAS ಸಮಾಜದಲ್ಲಿ, ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಅದು ನನಗೆ ಗ್ರೋಯಿಂಗ್ ಅಪ್ ಇಟ್ ಮೋಟಿವೇಟೆಡ್ ಅ ಲಾಟ್. ಆ್ಯಂಡ್ ಈಗಲೂ ಲೈಕ್ ಈವನ್ ಡ್ಯೂರಿಂಗ್ ಪ್ರಿಪ್ರೇಷನ್ ಭಾಳಷ್ಟು IAS ಆಫೀಸರ್ ಸ್ಟೋರೀಸ್ನ ಅಬ್ಸರ್ವ್ ಮಾಡಿದಾಗ ಅದು ಇನ್ಸ್ಪೈರಿಂಗ್ ಅನ್ಸಿತ್ತು ಸ್ಟೋರಿ ಯಾವುದು ನನಗೆ ಜಾಸ್ತಿ ಅಂದರೆ DK ರವಿ ಸರ್ದು ಒಂದು ಅದ್ಭುತ ಇನ್ಸ್ಪಿರೇಷನ್. ಮೇಘಶ್ರೀ DR ಈಗ ಕರೆಂಟ್ಲಿ ವಯನಾಡ್ DC ಇದ್ದಾರೆ, ಅವರು ಶೀಸ್ ಮೈ ರೋಲ್ ಮಾಡೆಲ್. ಹೀಗೆ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಮಾಡಿದಂಥ ಅವ್ರ ಸರ್ IAS, ಹಿ ವಾಸ್ ಸೀನಿಯರ್ IAS ಆಫೀಸರ್, ಹಿ ವಾಸ್ ವೆರಿ ಗುಡ್. ಪರಮೇಶ್ವರನ್ ಅಯ್ಯರ್. ಸೊ ತುಂಬ ಇದ್ದಾರೆ. ಲೈಕ್ ದೀಸ್ ಸ್ಟೋರೀಸ್ ಮೋಟಿವೇಟೆಡ್ ಮೀ. ಆ್ಯಂಡ್ ಅಲ್ಟಿಮೇಟ್ಲಿ ಮೈ ಮೋಟಿವೇಶನ್ ಈಸ್ ಆಲ್ಸೋ ಕಮ್ಸ್ ಫ್ರಮ್ ಮೈ ವಿಲೇಜ್. ನನ್ನ ಹಳ್ಳಿ, ನನ್ನ ತಂದೆ ನನಗೆ ಬಿಗ್ಗೆಸ್ಟ್ ಮೋಟಿವೇಶನ್. ಪ್ರತಿ ಸಲ ಊರಿಗೆ ಹೋದಾಗ, ಬಿಕಾಸ್ ನಮ್ಮದು ಒಂದು ರೇನ್ ಶ್ಯಾಡೋ ಏರಿಯಾ, ಡ್ರಾಟ್ ಪ್ರೋನ್ ಏರಿಯಾ. ಸೊ ಭಾಳಷ್ಟು ಇನ್ನೂ ಈಗ ಈವನ್ ಟು ದಿಸ್ ಡೇ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಎಕ್ಸಿಸ್ಟ್ ಇದೆ. ಸೊ ಪ್ರತಿ ಸಲ ಆ ಊರಿಗೆ ಹೋದಾಗ ಆ ಸಮಸ್ಯೆ ನೋಡಿದಾಗ ಅವ್ರಿಗೊಂದಿಷ್ಟೇ, ಯಾವಾಗ DC ಆಗ್ತೀಯ, ಅದೊಂದು ಪ್ರತಿ ಸಲ ಅದೊಂದು ರಿಮೈಂಡರ್ ಇತ್ತಲ್ಲ, ಅದು ನನಗೆ ತುಂಬ ಛಲ ತುಂಬ್ತಿತ್ತು. ಪ್ರತಿ ಸಲ ಫೇಲ್ ಆದಾಗಲೂ ಅದೊಂದು ಆ ಒಂದು ಅವ್ರ ಏನಂತಾರೆ, ಅವ್ರ ಆಸೆ ಏನಿತ್ತು ಅದನ್ನು ಪೂರೈಸಬೇಕು ಅಂತ ಒಂದು ಇನ್ನಷ್ಟು ಮೋಟಿವೇಟ್ ಆಗ್ತಿದ್ದೆ. ಸೊ ಆಲ್ ಆಫ್ ದಿಸ್ ಈಸ್ ಮೈ ಮೋಟಿವೇಶನ್. ನನ್ನ ತಂದೆ ಕೂಡ ನನ್ನ ಮೋಟಿವೇಶನ್. ಅವ್ರ ಜೀವನನೇ ನನಗೆ, ಅವ್ರ ಬದುಕೇ ನನಗೆ ಮೋಟಿವೇಶನ್. ವಂಡರ್ಫುಲ್. ಈಗ ನಾವು 10th ಎಕ್ಸಾಮ್, ಬೋರ್ಡ್ ಎಕ್ಸಾಮ್ಸ್ಗೆ ಹೆಂಗೆ ರೆಡಿ ಆಗ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು 4-5 ವರ್ಷದ ಹಿಂದಿನ ಕ್ವೆಶ್ಚನ್ ಪೇಪರ್ಸನ್ನು ಇಟ್ಕೊಂಡು ನೀಟಾಗಿ ರೆಡಿ ಆಗ್ತಿದ್ವಿ. ಇವನ್ ನೀವು ಅದನ್ನೇ ಮಾಡಿರ್ತೀರಾ. UPSC ಅದು ವರ್ಕ್ ಆಗುತ್ತಾ? UPSCನಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಂತೆ PYQs, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಮ್ಯಾಮ್. ಒಂದು ಪ್ಯಾಟರ್ನ ಐಡೆಂಟಿಫೈ ಮಾಡ್ಬೋದು, ಯಾವ ಥರ ಥೀಮ್ಸ್ ರಿಪೀಟೆಡ್ ಆಗ್ತಿದ್ದಾವೆ. ಅಫ್ಕೋರ್ಸ್ UPSCನಲ್ಲಿ ಕ್ವೆಶನ್ಸ್ ಆ್ಯಸ್ ಇಟ್ ಈಸ್ ಯಾವತ್ತೂ ರಿಪೀಟ್ ಆಗಲ್ಲ, ಬಟ್ ಆ ಏನು ಅಂಡರ್ಲೈಯಿಂಗ್ ಥೀಮ್ ಇದೆ ಅದು ರಿಪೀಟ್ ಆಗುತ್ತೆ ಮ್ಯಾಮ್. ಸೊ PYQs ಹೆಲ್ಪ್ ಮಾಡುತ್ತೆ, ಯೂಸ್ ಆಗುತ್ತೆ. ಓಕೆ, ನಾನು ಇತ್ತೀಚೆಗೆ ಒಂದು ಯಾವುದೋ ವಿಜುವಲ್ನಲ್ಲಿ ನೋಡ್ತಾ ಇದ್ದೆ, ಒಂದು ಯಾವುದೋ ಒಂದು ವಿಡಿಯೋದಲ್ಲಿ ಈ ನೆನಪಿಟ್ಕೊಳ್ಳೋದಕ್ಕೆ ಅದೇನೋ ಒಂದು ಟ್ರಿಕ್ ಹೇಳ್ತಿದ್ರಪ್ಪ. ನಾನು ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಅಂತ. ಮೊದಲನೇ ದಿನ ಓದಿದ್ದನ್ನು 7ನೇ ದಿನ ಓದಬೇಕು, 7ನೇ ದಿನ ಓದಿದ್ದನ್ನು 10ನೇ ದಿನ ಓದಬೇಕು ಅಂತ. ಏನದು ಫೆನ್ಮನ್ ಟೆಕ್ನಿಕ್ ಅಂತ ಒಬ್ಬ ಫಿಸಿಸಿಸ್ಟ್ ಇದ್ದಾರೆ, ಅವರು ಆ ಟೆಕ್ನಿಕ್ನ ಇದು ಮಾಡಿ. ಎಸ್ ಮ್ಯಾಮ್, ಆಗಲೇ ಹೇಳಿದ್ನಲ್ಲ, ಈ ಎಕ್ಸಾಮ್ಗೆ ರಿಪೀಟೆಡ್ ರಿವಿಷನ್ಸ್ ಭಾಳ ಬೇಕಾಗತ್ತೆ. ಒಂದು ಸಿಲೆಬಸ್ ಭಾಳ ವೈಡ್ ಇದೆ, ಓಪನ್ ಇದೆ. ಫಸ್ಟ್ ಟೈಮ್ ಓದೋಕ್ಕೆ ಅಥವಾ 2ನೇ ಸಲ ಓದೋಕ್ಕೆ ಭಾಳ ಯು ವಿಲ್ ಬಿ ಕಂಫರ್ಟಬಲ್. ಬಟ್ ಇಷ್ಟು ಸಬ್ಜೆಕ್ಟ್ಸ್ ಇದಾವಲ್ಲ, ದಟ್ ಪ್ರಾಬಬ್ಲಿ ಈಗ ಓದಿದ್ದು ಇನ್ನೊಂದು ವಾರದಲ್ಲಿ ನಾನು ಮರ್ತು ಬಿಡ್ತೀನಿ, ಇನ್ನೊಂದು 15 ದಿವಸದಲ್ಲಿ ಅಂತೂ ಇನ್ನಷ್ಟು ಭಾಳಷ್ಟು ಪೋರ್ಷನ್ಸ್ ಮರ್ತು ಬಿಟ್ಟಿರ್ತೀನಿ. ದಟ್ ಈಸ್ ವೈ ರಿಪೀಟೆಡ್ ರಿವಿಷನ್ ಈಸ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ನೀವು ಕಡಿಮೆ ಓದಿ, ಬಟ್ ಅದನ್ನು ರಿಪೀಟೆಡ್ ಆಗಿ ಓದಿ, ದಟ್ ವಿಲ್ ರಿಟೈನ್ ಅ ಲಾಟ್. ಸೊ ಬಿಕಾಸ್ ಆಗಲೇ ಹೇಳ್ದಂಗೆ ಆನ್ಸರಲ್ಲಿ ನಾವು ಅದನ್ನು ಓದಿದ್ದನ್ನು ಡಿಪಿಕ್ಟ್ ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಸೊ ಇಟ್ ನೀಡ್ಸ್ ರಿಪೀಟೆಡ್ ರಿವಿಷನ್ಸ್. ಆ್ಯಂಡ್ ಇಟ್ ಮೈಟ್ ಬಿ ವೀಕ್ಲಿ ರಿವಿಷನ್ಸ್, 15 ಡೇಸ್ಗೆ ಒಂದ್ಸಲಿ ರಿವಿಷನ್ಸ್. ಸ್ವಲ್ಪ ಜನಕ್ಕೆ ಬರೆದ್ರೆ ಅದನ್ನು ಜಾಸ್ತಿ ಮೆಮರೈಸ್ ಆಗುತ್ತೆ, ಆ ಥರನೂ ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ಪಿಯರ್ ಡಿಸ್ಕಷನ್ಸ್, ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದಾಗ ಭಾಳಷ್ಟು ರಿಟೈನ್ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಮೆಥಡ್ಸ್ ಇದೆ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಇದೇ ಮೆಥಡ್ ಅಂತಿಲ್ಲ, ಮಲ್ಟಿಪಲ್ ಬಟ್ ರಿವಿಷನ್ ಅಲ್ಟಿಮೇಟ್ಲಿ ದಿಸ್ ಆಲ್ ಕಮ್ಸ್ ಡೌನ್ ಟು ರಿವಿಷನ್. ರಿವಿಷನ್ ಮಾಡಲೇಬೇಕು. ಸೊ ನಾನು ಒಂದು ನೈಟ್ ಓದ್ಬಿಟ್ಟೆ, ನೆಕ್ಸ್ಟ್ ಡೇ ಎಕ್ಸಾಮ್ ಬರ್ದೆ, ಪಾಸ್ ಆದೆ, ದಟ್ ಡಸಂಟ್ ವರ್ಕ್ ಫಾರ್ UPSC. ಅದು ಯೂನಿವರ್ಸಿಟಿ ಎಕ್ಸಾಮ್ಸ್ ಅಲ್ಲಿ ಅಷ್ಟೇ ವರ್ಕ್ ಆಗಲ್ಲ, ಇಲ್ಲಿ ವರ್ಕ್ ಆಗಲ್ಲ. ಓಕೆ,
ಕರ್ನಾಟಕದ ಹಲವಾರು ವಿದ್ಯಾರ್ಥಿಗಳ ಆಸ್ಪಿರೆನ್ಸ್ ನೀವು ಬರೆಯೋಕ್ಕೆ ಹೋದಾಗ ಅವ್ರ ಥಾಟ್ಸ್ ಏನಿರ್ತಾ ಇತ್ತು, ವಾಟ್ ದೇ ಥಿಂಕ್ ಅಬೌಟ್ ಯು ಪಿ ಎಸ್ ಸಿ? ಯು ಪಿ ಎಸ್ ಸಿ ಅಂದರೆ ಆ್ಯಸ್ ಅ ಯುವಕ ಏನು ಅಂದರೆ, ಇಸ್ ಇಟ್ ಜಸ್ಟ್ ಅ ಜಾಬ್ ಅಥವಾ ಸರ್ವಿಸಾ? ಏನು ಯು ಪಿ ಎಸ್ ಸಿ ಅಂದರೆ ನಿಮಗೂ ಸೇರಿದ ಹಾಗೆ ಬರುವ ಆಸ್ಪಿರೆಂಟ್ಸಲ್ಲಿ ಏನಿರುತ್ತೆ ಥಾಟು? ಯೂಶ್ವಲಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಎನಿ ಆಸ್ಪಿರೆಂಟ್ ಯು ಪಿ ಎಸ್ ಸಿ ಅಂದಾಗ IAS ಅಥವಾ IPS. ಬಟ್ ಅದೇ ಭಾಳಷ್ಟು ಜನಕ್ಕೆ ಅಷ್ಟೇ ಕಾಣ್ತಿರುತ್ತೆ, ಬಟ್ ಇಟ್ ಈಸ್ ಮಚ್ ಡೀಪರ್. ಆಗಲೇ ಹೇಳ್ದಂಗೆ 22 ಸರ್ವಿಸಸ್ ಇರುತ್ತೆ. ಫಾರಿನ್ ಸರ್ವಿಸ್, ಈಗ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರಲ್ಲ ಎಸ್ ಜಯಶಂಕರ್ ಸರ್, ಹಿ ವಾಸ್ ಆಲ್ಸೋ ಅನ್ ಫಾರಿನ್ ಸರ್ವಿಸ್ ಆಫೀಸರ್. ಸೊ ಭಾಳಷ್ಟು ಅವಕಾಶ ಇದೆ ಮ್ಯಾಮ್. ಆ್ಯಂಡ್ ಅಲ್ಟಿಮೇಟ್ಲಿ ದಿಸ್ ಈಸ್ ಅ ಸರ್ವಿಸ್. ಇಟ್ಸ್ ಏನು ಶ್ರೀ ವಲ್ಲಭಭಾಯ್ ಪಟೇಲ್ ಸರ್ ಏನಂತಿದ್ರು, ದಟ್ ಇಟ್ ಈಸ್ ದ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ. ಸೊ ಡೆಫಿನೆಟ್ಲಿ ಆ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ಗೆ ಕಂಟ್ರಿಬ್ಯೂಟ್ ಮಾಡೋಕ್ಕೆ ಡೈರೆಕ್ಟ್ ಒನ್ ಆಫ್ ದ ಪ್ಲಾಟ್ಫಾರ್ಮ್ಸ್. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ದ ಓನ್ಲಿ ಪ್ಲಾಟ್ಫಾರ್ಮ್, ಬಟ್ the scale of service that you can do, the scale of contribution you can do, I think civil services gives that, ma'am. ಒಂದು ಪ್ರೈವೇಟ್ ಜಾಬಲ್ಲಿ ಅಥವಾ ಒಂದು ಯಾವುದೇ ಅದರ್ ಜಾಬ್ಸಲ್ಲಿ ದ ಸ್ಕೋಪ್ ಆಫ್ ಕಂಟ್ರಿಬ್ಯೂಷನ್ ಈಸ್ ವೆರಿ ಲಿಟಲ್. ಇಲ್ಲಿ ಆನ್ ವೈಡ್ ಲೆವೆಲ್ ಯು ಕ್ಯಾನ್ ಕಂಟ್ರಿಬ್ಯೂಟ್ ಟು ಸೊಸೈಟಿ. ಆ್ಯಂಡ್ ಯು IAS ಅಲ್ಲಿ ಅಥವಾ ಎನಿ ಆಫ್ ದಿ ಸರ್ವಿಸಸ್ ಅಕ್ರಾಸ್ ದ ಡಿಪಾರ್ಟ್ಮೆಂಟ್ಸ್, ಅಕ್ರಾಸ್ ವೇರಿಯಸ್ ಸೆಕ್ಟರ್ಸ್ ವರ್ಕ್ ಮಾಡ್ಬೋದು. ಹೆಲ್ತಲ್ಲಿ, ಎಜುಕೇಷನಲ್ಲಿ, ಆಂಟ್ರಪ್ರಿನರ್ಶಿಪ್, ಸ್ಕಿಲ್ ಡೆವಲಪ್ಮೆಂಟ್, ಎಕ್ಸೆಟ್ರಾ. ಸೊ ಐ ಥಿಂಕ್ ನೋ ಅದರ್ ಜಾಬ್ ಗಿವ್ಸ್ ಸಚ್ ವೈಡ್ ರೇಂಜ್ ಆಫ್ ಅವಕಾಶ. ಸೊ ಐ ಫೀಲ್ ಸಿವಿಲ್ ಸರ್ವಿಸಸ್ ಈಸ್ ದ್ಯಾಟ್. ಬಟ್ ಆಲ್ಸೋ ಐ ಫೀಲ್ ಮೋರ್ ಪೀಪಲ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಪವರ್, privileges, perks. But that is very short sighted, ma'am. ಅದನ್ನು ನಾನು ಸಪೋರ್ಟ್ ಮಾಡಲ್ಲ. ಆ್ಯಂಡ್ ಇಫ್ ದ್ಯಾಟ್ ಈಸ್ ದ ಡ್ರಾಯಿಂಗ್ ಡ್ರಾಯಿಂಗ್ ಫ್ಯಾಕ್ಟರ್ ಫಾರ್ ದಿಸ್, ನಾನು ಈ ಎಕ್ಸಾಮ್ ತೊಗೋತೀನಿ ಅಂದರೆ ಡೆಫಿನೆಟ್ಲಿ ಅವ್ರು ಸಕ್ಸೀಡ್ ಆಗಲ್ಲ ಇಲ್ಲಿ. ಈ ನಾರ್ತ್ ಲಾಬಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಯು ಪಿ ಎಸ್ ಸಿ, ಸ್ಪೆಷಲಿ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂಸಲ್ಲಿ. ಅಟ್ ದ ಸೇಮ್ ಟೈಮ್ ಯಾರು ಆಲ್ರೆಡಿ ಆಫೀಸರ್ಸ್ ಇರ್ತಾರಲ್ಲ ಅವರ ಮಕ್ಕಳಿಗೆ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಅಲ್ಲೂ ಒಂಚೂರು ಲಾಭಿ ನಡೆಯುತ್ತೆ ಅಂತ ಹೇಳ್ತಾರೆ. ಡು ಯು ಅಗ್ರಿ? I don't quite agree with this, ma'am, because yes, lobby in the sense, yes, north alli number of people because of sheer volume, population ಜಾಸ್ತಿ ಇದ್ದಕ್ಕೆ ಪ್ರತಿ ವರ್ಷ ಆಫೀಸರ್ ಜಾಸ್ತಿ ಕಾಣ್ತಾರೆ. ಲೈಕ್ ಬಿಹಾರ್ ಆಗಲಿ, ಉತ್ತರ ಪ್ರದೇಶ ಆಗಲಿ, ಈವನ್ ರಾಜಸ್ಥಾನ್ ಆಗಲಿ. ಎಸ್ ನಂಬರ್ ಆಫ್ ಆಸ್ಪಿರೆಂಟ್ಸ್ ಈಗ 958ಅಲ್ಲೂ ಭಾಳಷ್ಟು ಅವ್ರದ್ದೇ ಪರ್ಸೆಂಟೇಜ್ ಇದೆ, ಅಗ್ರೀಡ್. ಬಟ್ ಪರ್ ಕ್ರೋರ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದಾಗ ಸೌತ್ ಕೂಡ ಒಳ್ಳೆ ರಿಪ್ರೆಸೆಂಟೇಷನ್ ಇದೆ. ಎಸ್, ಬಿಕಾಸ್ ನಮ್ಗೆ ಅದು ಲಾಬಿ ಥರ ಯಾಕೆ ಅನ್ಸುತ್ತೆ ಅಂದರೆ, ಎಸ್ ಒಂದು ಫಾರ್ ಎಕ್ಸಾಂಪಲ್ ಒಂದು ಮೀನಾ ಅಂತ ಕಮ್ಯುನಿಟಿ ಇದೆ ರಾಜಸ್ಥಾನಲ್ಲಿ. ಇಫ್ ಯು ಸರ್ಚ್ ಪ್ರತಿ ವರ್ಷ ಫೈನಲ್ ಲಿಸ್ಟಲ್ಲಿ ಮೀನಾ ಅಂತ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ 20 to 30 ಕ್ಯಾಂಡಿಡೇಟ್ಸ್. ಸೊ ಅದೊಂದು ಏನಂತಾರೆ, ಅಗೇನ್ ಇಟ್ ಕಮ್ಸ್ ಡೌನ್ ಟು ಆ ಒಂದು ಸ್ಟ್ರಾಂಗ್ ಎಕೋಸಿಸ್ಟಮ್, ಸ್ಟ್ರಾಂಗ್ ಕಲ್ಚರ್ ಡೆವಲಪ್ ಆಗಿದೆ ಯು ಪಿ ಎಸ್ ಸಿಗೆ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ, ಇಲ್ಲಿ ನಾವು ಇಂಜಿನಿಯರಿಂಗ್ ಮಾಡಿ ದೆನ್ ಥಿಂಕ್ ಮಾಡ್ತೀವಿ ಏನು ಮಾಡ್ಬೇಕು ಸಿವಿಲ್ ಸರ್ವಿಸಸ್ ಅಂತ. ಅಲ್ಲಿ ರೈಟ್ ಫ್ರಮ್ ಡಿಗ್ರಿಯಿಂದನೇ ಆ ಒಂದು ಎಕೋಸಿಸ್ಟಮ್ ಬಿಲ್ಡ್ ಆಗಿದೆ. ಸೊ ಇಟ್ ಈಸ್ ಎಸ್ ನಾಟ್ ಜಸ್ಟ್ ಅ ಲಾಬಿ ಬಟ್ ಆಲ್ಸೋ ವಾಟ್ ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟಿಂಗ್ ಟು ಇಟ್. ಇದನ್ನೆಲ್ಲ ನೋಡಿದಾಗ ವಿ ಕ್ಯಾನ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಯಾಕೆ ಆ ಥರ ಒಂದು ಬೂಮ್ ಆಗಿದೆ ನಾರ್ತಲ್ಲಿ, ನಾರ್ತ್ ಸೌತ್ ಡಿವೈಡ್ ಯಾಕೆ ಕ್ರಿಯೇಟ್ ಆಗಿದೆ ಅಂತ. ಬಟ್ ಆ್ಯಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, ನಮ್ಮ ಭಾಳಷ್ಟು ಕೆಲಸ ನಮ್ಮ ಕಡೆಯಿಂದನೂ ಬಾಕಿ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟಿಂದ, ಸೌತ್ ಕರ್ನಾಟಕ, ಸೌತ್ ಇಂಡಿಯಾ ಆ್ಯಸ್ ಅ ಹೋಲ್. ಸೊ ಎಸ್, ಯು ಪಿ ಎಸ್ ಸಿ ಯಾರು ವಿನ್ ಆಗಿರ್ತಾರೆ ಅಥವಾ ಯಾರು ಮೇನ್ಸ್ ಮುಗಿಸಿರ್ತಾರೆ, ಇಟ್ಸ್ ಆಲ್ ಅಬೌಟ್, ನೀವು ಆಗಲೇ ಹೇಳ್ತಾ ಇದ್ರಿ, ಇಟ್ಸ್ ಅ ಸೈಕಾಲಜಿಕಲ್ ಥಿಂಗ್, ಇಟ್ಸ್ ಅ ಮೆಂಟಲ್ ಥಿಂಗ್ ಅಂತ. ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು? ಯಾಕಂದರೆ ಈಗಂತೂ ಸೋಷಿಯಲ್ ಮೀಡಿಯಾ ಬಹಳ ಜನ IAS IPS ಆಗಬೇಕು ಅಂತ ಹೇಳಿದ್ರೆ ಮೆಂಟಲಿ ಅಷ್ಟು ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಇಷ್ಟು ಸ್ಟ್ರಾಂಗ್ ಇರಬೇಕು ಅಂತ. ಆ್ಯಂಡ್ ಈ ಯು ಪಿ ಎಸ್ ಸಿ ಮೇನ್ ಇಂಟರ್ವ್ಯೂಸ್ ಬಗ್ಗೆ ಒಂದಷ್ಟು ವಿಡಿಯೋಸ್, ಮಾಕ್ ವಿಡಿಯೋಸನ್ನು ನಾವು ನೋಡ್ತಾ ಇದ್ದೀವಿ. ಆ ಕ್ವೆಶನ್ಸ್ ಕೇಳ್ತಾರಂತ, ಈ ಕ್ವೆಶನ್ಸ್ ಅಂತ. ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ದೇ ವಿಲ್ ಲೆಟ್ ಯು ವಾಕ್ ಇನ್ ಟು ಅ ರೂಮ್, ಅಲ್ಲಿ ಕರ್ಟನಲ್ಲಿ ಎಷ್ಟು ನೆರಿಗೆ ಇದೆ, ಆ ಪೇಂಟಿಂಗ್ನಲ್ಲಿ ಎಷ್ಟು ಸ್ಟ್ರೋಕ್ಸ್ ಇದೆ, ಆಮೇಲೆ ಟೇಬಲ್ ಮೇಲೆ ಇಟ್ಟಿರೋ ನೀರು ಎಷ್ಟಿದೆ, ಇವನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಹೇಳ್ತಾ ಇದ್ದಿದ್ದು. ಎಕ್ಸಾಕ್ಟ್ಲಿ ಹೆಂಗಿರುತ್ತೆ ಅದು? ಇದು ಅಗೇನ್ ಇದ್ರ ಬಗ್ಗೆ ಭಾಳಷ್ಟು ತಪ್ಪು ಕಲ್ಪನೆ ಇದೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಬಗ್ಗೆ. ಆ್ಯಂಡ್ ಇದು ಕಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಈಸ್ ಆಲ್ಸೋ ಈ ಮಾಕ್ ಇಂಟರ್ವ್ಯೂ ವಿಡಿಯೋಸ್. ಮಾಕ್ ಇಂಟರ್ವ್ಯೂಗೂ ಆ್ಯಕ್ಚುಲ್ ಇಂಟರ್ವ್ಯೂಗೂ ಭಾಳ ವ್ಯತ್ಯಾಸ ಇರುತ್ತೆ ಮ್ಯಾಮ್. ಸೊ ನೀವು ಒಂದು ಕ್ವಶನ್ಸ್ ಹೇಳಿದ್ರಿ, ಆ ಥರ ಕ್ವಶನ್ಸ್ ಇರೋದಿಲ್ಲ ಯೂಶ್ವಲಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಹಂಗೆ ಹೇಳೋರು, ನಿಮ್ಮನ್ನು ಒಂದು ರೂಮಲ್ಲಿ ಇಲ್ಲ, ನನಗೂ ಭಾಳಷ್ಟು ಜನ ಹಂಗೆ ಕೇಳ್ತಾರೆ, ಈಗಲೂ ಹಂಗೆ ಕೇಳ್ತಾರೆ, ಇಂಟರ್ವ್ಯೂ ಅಲ್ಲಿ ಹಿಂಗೆ ಕೇಳ್ತಾರೆ, ಹಂಗೆ
ದಟ್ ಈಸ್ ಅಗೇನ್ ಹೇಳಿದ್ನಲ್ಲ ಮ್ಯಾಮ್, ಭಾಳಷ್ಟು ಅದ್ರ ಬಗ್ಗೆ ಒಂದು ಡಿವಿಯೇಷನ್ಸ್ ಆಗಿದೆ, ಸ್ಯಾಡ್ಲಿ ಎಸ್. ಬಟ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇನ್ ಇಂಟರ್ವ್ಯೂ, ನಾನು ಆಗಲೇ ಡ್ಯಾಫ್ ಬಗ್ಗೆ ಹೇಳಿದೆ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್, ನಮ್ಮ ಪರ್ಸ್ನಲ್ ಬ್ಯಾಕ್ಗ್ರೌಂಡ್, ನಂಬರ್ ಆಫ್ ಅಟೆಂಪ್ಟ್ಸ್ ನಾವು ಆಲ್ರೆಡಿ ಎಷ್ಟು ಕೊಟ್ಟಿದ್ದೀವಿ, ಇಂಟ್ರೆಸ್ಟ್, ಹಾಬೀಸ್, ಅಚೀವ್ಮೆಂಟ್ಸ್ ಎಕ್ಸೆಟ್ರಾ, ಇದ್ರ ಬಗ್ಗೆ ಡೀಟೇಲ್ಡಾಗಿರುತ್ತೆ. ಒಂದು 10 ಪೇಜ್ ಡಾಕ್ಯುಮೆಂಟ್ ಇರುತ್ತೆ. ಈ 10 ಪೇಜ್ ಡಾಕ್ಯುಮೆಂಟ್ ನಾವು ಇಂಟರ್ವ್ಯೂ ಹೋಗೋಕ್ಕಿಂತ ಒಂದು 5 to 10 minutes ನಮ್ಮ ಸ್ಲಾಟ್ ಏನಿರುತ್ತೆ ಅದಕ್ಕಿಂತ ಮುಂಚೆ ಆ ಬೋರ್ಡ್ ಪ್ಯಾನಲ್ಗೆ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದೋಸ್, ಆ ಒಂದು ಕೀವರ್ಡ್ಸ್ ಅವ್ರಿಗೇನು ಕಾಣುತ್ತೆ ಅದರಲ್ಲಿ ದೇ ವಿಲ್ ಸ್ಟಾರ್ಟ್ ಕ್ವೆಶ್ಚನಿಂಗ್. ಯೂಶ್ವಲಿ ಇಟ್ ವಿಲ್ ಬಿ ಪ್ರೆಡಿಕ್ಟಬಲ್, ಮೋಸ್ಟ್ಲಿ ಡ್ಯಾಫ್ ಬೇಸ್ಡ್ ಆಗೇ ಇರುತ್ತೆ ಅಥವಾ ಕರೆಂಟ್ ಅಫೇರ್ಸ್ ಜಾಸ್ತಿ ಇರುತ್ತೆ. ಈಗ ಲೆಟ್ಸ್ ಸೇ ನನ್ನ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಭಾಳಷ್ಟು ಕ್ವೆಶನ್ಸ್ ಬರ್ತವೆ. ಸೊ ಯೂಶ್ವಲಿ ಕ್ವೆಶನ್ಸ್ ಈ ಥರ ಇರುತ್ತೆ. ಆ್ಯಂಡ್ ಬಹಳ ಸೀರಿಯಸ್ ಆಗೂ ಇರಲ್ಲ, ವೆರಿ ಕಂಫರ್ಟಿಂಗ್ ಇರುತ್ತೆ. ಬಿಕಾಸ್ ಎಲ್ಲ ಮ್ಯಾಚ್ಯೂರ್ಡ್, ಎಲ್ಲ ರಿಟೈರ್ಡ್ ಆಫೀಸರ್ಸ್ ಇರ್ತಾರೆ, ಸೀನಿಯರ್ ಆಫೀಸರ್ಸ್ ಇರ್ತಾರೆ. ದೇ ಡೋಂಟ್ ವಾಂಟ್ ಟು ಲೈಕ್ ಈ ಮಾಕ್ ಇಂಟರ್ವ್ಯೂಸಲ್ಲಿ ತೋರಿಸೋದಂಗೆ ಹಿಂಗೆ ಭಾಳ ನಮ್ಮನ್ನ ಪ್ರೊವೋಕ್ ಮಾಡೋದು ಅಥವಾ ಸ್ಟ್ರಾಂಗ್ ಕ್ವಶನ್ಸ್ ಕೇಳೋದು ಆ ಥರ ಇರಲ್ಲ. ಇಫ್ ಇಟ್ ಈಸ್ ಕಂಫರ್ಟಬಲ್, ಯಾಕೆ ಕಮ್ಮಿ ಜನ ಪಾಸ್ ಆಗ್ತಾರೆ? ಇಲ್ಲ, ಇಂಟರ್ವ್ಯೂಗೆ ಆಲ್ರೆಡಿ ಲೈಕ್ 2500 ಶಾರ್ಟ್ ಲಿಸ್ಟ್ ಆಗಿರ್ತಾರೆ. ಅವ್ರ ಕೆಲಸ 1000 ಜನ ಸೆಲೆಕ್ಟ್ ಮಾಡೋದು. ಸೊ ಆದಷ್ಟು ಬ್ಲಫ್ ಮಾಡಬಾರ್ದು, ರಾಂಗ್ ಆನ್ಸರ್ಸ್. ಅಥವಾ ಈಗ ನಮಗೆ ಗೊತ್ತಿರೋ ಥೀಮಲ್ಲಿ ಏರಿಯಾದಿಂದ ಕ್ವಶನ್ ಬಂದಾಗ ಗೊತ್ತಿಲ್ಲ ಅಂದರೆ ಸರ್ ಐ ಡು ನಾಟ್ ನೋ ಅಂತ ಆನೆಸ್ಟಾಗಿ ಎಕ್ಸೆಪ್ಟ್ ಮಾಡೋದು ವಿಲ್ ಹೆಲ್ಪ್. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಅವನ್ನ ಗೆಸ್ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಗೊತ್ತಿಲ್ಲ ಅಂದ್ರೂ ಅತಿ ಬುದ್ಧಿವಂತಕ್ಕೆ ತೋರ್ಸೋಕ್ಕೆ ಹೋಗಿ ಅಂತ ತಪ್ಪು ಆನ್ಸರ್ ಕೊಡ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಕ್ಯಾಂಡಿಡೇಟ್ಗೆ ಈ ಏರಿಯಾ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಹಿ ಈಸ್ ಟ್ರೈಂಗ್ ಟು ಆನ್ಸರ್. ಸಚ್ ಬಿಹೇವಿಯರ್ ಅವರು ಕಂಡೆಮ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಇಂಟರ್ವ್ಯೂ ಮಾರ್ಕ್ಸಲ್ಲಿ ಕಮ್ಮಿ ಬರುತ್ತೆ. ದೇ ಎಕ್ಸ್ಪೆಕ್ಟ್ ಆನೆಸ್ಟಿ ಇನ್ ಆನ್ಸರ್ಸ್ ಮ್ಯಾಮ್, ಆ್ಯಂಡ್ ಪ್ರಾಗ್ಮ್ಯಾಟಿಕ್ ಆನ್ಸರ್, ಪ್ರಾಕ್ಟಿಕಲ್ ಆಗಿರಬೇಕಾಗತ್ತೆ. ಆಮೇಲೆ ಇಂಡಿವಿಜುವಲ್ ಸ್ಕ್ಯಾನಿಂಗ್ ಹೆಂಗಾಗುತ್ತೆ ಅವ್ರ ಕಡೆಯಿಂದ? ಅದೇ ಈಗ ಬ್ರಾಡ್ ಕ್ರೈಟೀರಿಯಾಸ್ ಮ್ಯಾಮ್. ಒಂದು ಆಗಲೇ ಹೇಳ್ದಂಗೆ, ಒಂದು ಆನೆಸ್ಟಿ ಇನ್ ಆನ್ಸರ್ಸ್, ಆಮೇಲೆ ಕನ್ಸಿಸ್ಟೆನ್ಸಿ ಆಫ್ ಆನೆಸ್ಟಿ. ಈಗ ಯೂಶ್ವಲಿ 30 ನಿಮಿಷ ನಡೆಯುತ್ತೆ. 30 ನಿಮಿಷದಲ್ಲಿ ಏನಿಲ್ಲ ಅಂದ್ರೆ ಒಂದು 25 to 30 ಕ್ವಶನ್ಸ್ ಆಗುತ್ತೆ. ಫಸ್ಟ್ ಫ್ಯೂ ಕ್ವಶನ್ಸಲ್ಲಿ ಅತಿ ವೆರಿ ಆನೆಸ್ಟಾಗಿ ಆನ್ಸರ್ಸ್ ಕೊಟ್ಟು ಮತ್ತೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಎಥಿಕಲ್ ಸಿಚುವೇಶನಲ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ನಾನು ಮತ್ತೆ ಆ ಎಥಿಕ್ಸ್ನ ತೋರಿಸ್ಲಿಲ್ಲ, ಆ ಆನೆಸ್ಟಿ ತೋರಿಸ್ಲಿಲ್ಲ. ಸೊ ಮತ್ತೆ ಆ ಒಂದು ಪ್ಯಾಟರ್ನ್ ಚೇಂಜ್ ಆಗಿ ಸ್ಟಾರ್ಟ್ ಆದರೆ ದ್ಯಾಟ್ ದೇ ವಿಲ್ ಐಡೆಂಟಿಫೈ. ಸೊ ಆನ್ಸರ್ ಶುಡ್ ಬಿ ಕನ್ಸಿಸ್ಟೆಂಟ್, ಪ್ರಾಕ್ಟಿಕಲ್. ಆಮೇಲೆ ಯೂಶ್ವಲಿ ಏನಂತಾರೆ ಮ್ಯಾಮ್, ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಂತ ಯೂಸ್ ಮಾಡ್ತೀವಿ. ಎಲ್ಲ ಕ್ವಶನ್ಗೂ ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದ್ಯಾಟ್ ಅಂತ ಇಂಡಿವಿಜುವಲ್ ಆಗಿ ಆನ್ಸರ್ ಕೊಡೋಕ್ಕಿಂತ ಐ ವಿಲ್ ಕನ್ಸಲ್ಟ್ ದಿಸ್ ಸ್ಟೇಕ್ ಹೋಲ್ಡರ್, ದಿಸ್ ಎಕ್ಸ್ಪರ್ಟ್. ಸೊ ದೇ ವಿಲ್ ಆಲ್ಸೋ ಟೆಸ್ಟ್ ಇವರು ಬೇರೆಯವ್ರ ಜೊತೆ ಹೇಗೆ ಕಂಬೈನ್ ಆಗಿ ಕೊಲಾಬ್ರೇಟ್ ಆಗಿ ವರ್ಕ್ ಮಾಡ್ತಾರೆ. ಬಿಕಾಸ್ ಅಲ್ಟಿಮೇಟ್ಲಿ ಪಬ್ಲಿಕ್ ಸರ್ವಿಸ್ ಒಬ್ಬರೇ ಡಿಸಿಷನ್ ಮಾಡೋಕ್ಕಾಗಲ್ಲ. ಟೀಮ್ ಪ್ಲೇಯರ್ ಆಗಿ ಯು ಶುಡ್ ಬಿ ಎ ಟೀಮ್ ಲೀಡರ್, ಯು ಶುಡ್ ಬಿ ಎ ಲೀಡರ್. ಸೊ ಆ ಲೀಡರ್ಶಿಪ್ ಕ್ವಾಲಿಟೀಸ್, ಆ ಆನೆಸ್ಟಿ ಇನ್ ಡಿಸಿಷನ್ ಮೇಕಿಂಗ್, ಹೌ ಕ್ವಿಕ್ ಯು ಆರ್ ಮೇಕಿಂಗ್ ಆ್ಯಂಡ್ ಹೌ ಪ್ರಾಕ್ಟಿಕಲ್ ಇಟ್ ಈಸ್, ದೀಸ್ ಆರ್ ಸಮ್ ಬ್ರಾಡ್ ಏರಿಯಾಸ್. ಆ್ಯಂಡ್ ಅಫ್ಕೋರ್ಸ್ ನಾಲೆಜ್ ಈಸ್ ಇಂಪಾರ್ಟೆಂಟ್. ಆ ನಾಲೆಜ್ ಇದ್ದಿದ್ದಕ್ಕೆ ಇಂಟರ್ವ್ಯೂ ತನಕ ಬಂದಿರ್ತಾರೆ. ಸೊ ಆಲ್ ಆಫ್ ದೀಸ್ ಕ್ರೈಟೀರಿಯಾಸ್ ಆರ್ ಇಂಪಾರ್ಟೆಂಟ್. ಮುಂದಿನ ವಿದ್ಯಾರ್ಥಿಗಳು, UPSC ಆಸ್ಪಿರೆನ್ಸ್ ಗಮನದಲ್ಲಿ ಇಡಬೇಕಾದ 5 ಅಂಶಗಳು ಯಾವುದು ನಿಮ್ಮ ಪ್ರಕಾರ, ಇಫ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಅಂತಂದರೆ? ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಯೂರಿಯಾಸಿಟಿ ಇರಬೇಕು, ಆ ಕುತೂಹಲ ಇರಲೇಬೇಕು. ಯಾಕಂದರೆ ಬರೀ ನಾನು ಇಷ್ಟು ಬುಕ್ಸ್ ಓದಬೇಕು, ಇಷ್ಟು ನಂಬರ್ ಆಫ್ ಪೇಜಸ್ ಓದಬೇಕು, ಆ ಒಂದು ಫಿಕ್ಸ್ಡಾಗಿ ಓದ್ತೀನಿ ಅಂದರೆ ಆಗಲ್ಲ. ಯು ಶುಡ್ ಬಿ ವೆರಿ ಕ್ಯೂರಿಯಸ್. ಆ ಕುತೂಹಲ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್, ಭಾಳ ಪೇಷನ್ಸ್ ಬೇಕು. ಇದು ಒಂದಿನ 6 ತಿಂಗಳು 1 ವರ್ಷದಲ್ಲಿ ಮುಗಿಯೋಂಥ ಪರೀಕ್ಷೆ ಪ್ರಿಪ್ರೇಷನ್ ಅಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪೇಷನ್ಸ್. ಇದು 2ನೇ ವಿಷಯ. ಥರ್ಡ್, ಇದು ಬರೀ ಓದೋದ್ರ ಬಗ್ಗೆ ಅಲ್ಲ, ಇಟ್ ಈಸ್ ಅಬೌಟ್ ರೈಟಿಂಗ್ ಮೋರ್ ಆ್ಯಂಡ್ ಮೋರ್. ಸೊ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ರೀಡಿಂಗ್ ಈಸ್ ಒನ್ ಪಾರ್ಟ್, ಬಟ್ ಪ್ರಾಕ್ಟೀಸಿಂಗ್ ಮೋರ್. ಪ್ರಾಕ್ಟೀಸ್ ಹೆಂಗೆ ಅಂದರೆ ಮಾಕ್ ಟೆಸ್ಟ್ ಮಾಡ್ತಿದ್ದೀವಿ, ಆನ್ಸರ್ ರೈಟಿಂಗ್ ಮಾಡ್ತಿದ್ದೀವಿ. ದಿಸ್ ಈಸ್ ಥರ್ಡ್ ಸಜೆಷನ್. ಫೋರ್ತ್, ಐ ವಿಲ್ ಸೇ ಲೈಕ್ ಐ ನೋ ಇಟ್ ಆಲ್ ಆ್ಯಟಿಟ್ಯೂಡ್. ನಾನು ಓದಿದ್ದೇ ಕರೆಕ್ಟ್, ಸರಿ, ಆ ಥರ ಒಂದು ಏನು ಮೈಂಡ್ಸೆಟ್ ಇದೆ, ಅಲ್ಲಿಂದ ಹೊರಗೆ ಬರಬೇಕು. ಎಲ್ಲರಿಂದನೂ ಎಲ್ಲರಲ್ಲೂ ಅವರೊಂದು ಸ್ಟ್ರೆಂತ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು, ಅವ್ರ ಕಡೆಯಿಂದನೂ ಸ್ವಲ್ಪ ಕಲಿಬೇಕು. ಸೊ ಆ ಒಂದು ಓಪನ್ನೆಸ್ ಇತ್ತಂದರೆ ಡೆಫಿನೆಟ್ಲಿ ಭಾಳ ಹೆಲ್ಪ್ ಆಗುತ್ತೆ. ಫಿಫ್ತ್, ಐ ವುಡ್ ಸೇ ಈಸ್ ಸ್ಟೇಯಿಂಗ್ ಕನ್ಸಿಸ್ಟೆಂಟ್. ನಾನು ಒಂದಿನ 10-12 ತಾಸು ಓದ್ತೀನಿ, ಇನ್ನೊಂದಿನ ಓದೋದೇ ಇಲ್ಲ, ಮತ್ತೆ ಬಂದು ಇನ್ನೊಂದು 6 ತಾಸು ಓದ್ತೀನಿ. ಈ ಥರ ಇಟ್ ವಿಲ್ ನಾಟ್ ವರ್ಕೌಟ್ ಮ್ಯಾಮ್. ಕನ್ಸಿಸ್ಟೆನ್ಸಿ, ನೀವು ಪ್ರತಿದಿನ 6 ಗಂಟೆನೇ ಓದಿ, ಬಟ್ ಡೂ ಇಟ್ ಫಾರ್ ಎನ್ ಎಂಟೈರ್ ಇಯರ್.
ಇಟ್ ಈಸ್ ಅಲ್ಟಿಮೇಟ್ಲಿ ಆ ಕನ್ಸಿಸ್ಟೆನ್ಸಿ ಕಂಪೌಂಡ್ ಆಗುತ್ತೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ರಿಸಲ್ಟ್ಸ್. ಓಕೆ, ಕಿರಣ್ ಅವರ ಡ್ರೀಮ್ ಏನಿದೆ? ಇಲ್ಲ ಮ್ಯಾಮ್, ಐ ಥಿಂಕ್ ದಿಸ್ ವಾಸ್ ಬಿಗ್ಗೆಸ್ಟ್ ಡ್ರೀಮ್, ಇದನ್ನು ಮಾಡಬೇಕಂತ. ಐ ಹ್ಯಾವ್ ಅಚೀವ್ಡ್ ದ್ಯಾಟ್. ಬಟ್ ಆಗಲೇ ಹೇಳ್ದಂಗೆ ದಿಸ್ ಈಸ್ ಜಸ್ಟ್ ಒನ್ ಎಂಟ್ರೆನ್ಸ್ ಟು ಅ ಮಚ್ ಲಾರ್ಜರ್ ಚಾಲೆಂಜ್. ಭಾಳಷ್ಟು ಕನಸಿದೆ, ಭಾಳಷ್ಟು. ನಿಮ್ಮ ಭಾಗಕ್ಕೆ ನೀವು ಬಂದರೆ ಅದು ಏನು ಬದಲಾವಣೆ ತರಬೇಕು? ಅದೊಂದು ಸೌಭಾಗ್ಯ ಅನ್ಕೋತೀನಿ ಮ್ಯಾಮ್, ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಪ್ರೇ ಫಾರ್ ದ್ಯಾಟ್. ಎಸ್ಪೆಷಲಿ ಆಗಲೇ ಹೇಳ್ದಂಗೆ ಡ್ರಿಂಕಿಂಗ್ ವಾಟರ್ ಕ್ರೈಸಿಸ್ ಇಸ್, ಈಗ ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಟು ದಿಸ್ ಡೇ ಇಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ಇಟ್ಸ್ ಏನಂತಾರೆ, ಪ್ರಾಜೆಕ್ಟ್ ಆಗಿ ಏನಾದರೂ ಮೈಂಡ್ನಲ್ಲಿ ಇದೆಯಾ ನಾನು ಇಂಥದ್ದನ್ನು ಮಾಡಬಹುದು ಅಂತ? ಒಂದು ನನಗೆ ಮ್ಯಾಮ್ ಆಲ್ರೆಡಿ ನನ್ನ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಸೊ ನನಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಭಾಳಷ್ಟು ವರ್ಕ್ಸ್ ಮಾಡೋದು ಇದೆ. ಅದು ಬಿಟ್ಟರೆ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಒನ್ ಥಿಂಗ್ ನನಗೆ ಐ ವಾಂಟ್ ಟು ವರ್ಕ್. ಅದು ಬಿಟ್ಟರೆ ವುಮನ್ ಎಂಪವರ್ಮೆಂಟ್, ಫೈನಾನ್ಷಿಯಲ್ ಇನ್ಕ್ಲೂಷನ್, ದೀಸ್ ಟು ಅಗೇನ್ 2 ಏರಿಯಾಸ್ ಐ ವಾಂಟ್ ಟು ವರ್ಕ್. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬಹಳಷ್ಟು ಪ್ರೋಗ್ರಾಮ್ಸ್ ಗೌರ್ಮೆಂಟ್ ಕಡೆಯಿಂದ ಇದೆ, ಬಟ್ ಅದರ ಎಕ್ಸಿಕ್ಯೂಷನ್ ಬಗ್ಗೆ ನನಗೆ ಯಾವಾಗಲೂ ಕ್ವೆಶ್ಚನ್ ಇದೆ. ಅಂದರೆ ಅದೊಂದು ನಮ್ಕಾವಾಸ್ತೆ ಅಂತ ಅನಿಸುತ್ತೆ. ಬೇಸಿಕ್ಸ್ ಕೆಲವೊಂದು ಹೇಳ್ಕೊಡ್ತಾರೆ ಬಿಟ್ಟರೆ ಅದು ನಮಗೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಾಕ್ಟಿಕಾಲಿಟಿ ವ್ಯತ್ಯಾಸ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ಆಗಬೇಕಾಗಿರೋ ಬದಲಾವಣೆ ಏನು ನಿಮ್ಮ ಪ್ರಕಾರ? ಇಲ್ಲ, ಅಗೇನ್ ಯು ಹೈಲೈಟೆಡ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಭಾಳಷ್ಟು ಪ್ರೋಗ್ರಾಮ್ಸ್ ಆಲ್ರೆಡಿ ಇದೆ, ಬಟ್ ಆ ಒಂದು ಇಂಡಸ್ಟ್ರಿಯಲ್ ಅವ್ರ ಮಾರ್ಕೆಟ್ ಡಿಮ್ಯಾಂಡ್ಸ್ಗೂ ಆ್ಯಂಡ್ ಇಲ್ಲಿ ಸ್ಕಿಲ್ ಕರಿಕ್ಯುಲಮ್ ಏನಿದೆ ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಅದನ್ನು ಸ್ಕಿಲ್ ಯಾರು ಕಲ್ತಿದಾರಲ್ಲ ಅವರಿಗೆ ಕೆಲಸ ಸಿಗತ್ತಾ? ಆ ಜಾಗಕ್ಕೆ ಅವ್ರು ಫಿಟ್ ಇನ್ ಆಗ್ತಾರೆ ಅಂದರೆ ಆಗಲ್ಲ. ಅದು ಇದೇನಾಗಿದೆ, ಮೋಸ್ಟ್ಲಿ ಇದರ್ ಲೈಕ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಥರ ಆಗ್ಬಿಟ್ಟಿದೆ, ಅಲ್ಲಿಗೆ ಸೀಮಿತ ಆಗಿದೆ. ಸೊ ದೆರ್ ಈಸ್ ಅ ನೀಡ್ ಟು ಲುಕ್ ಫ್ರಮ್ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ಎಂಪ್ಲಾಯ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ಡೆಫಿನೆಟ್ಲಿ ಅಲ್ಲಿ ಭಾಳಷ್ಟು ಕೆಲಸ ಇದೆ ಮಾಡೋಕ್ಕೆ, ಆ್ಯಂಡ್ ಐ ಹೋಪ್ ಐ ಗೆಟ್ ದಟ್ ಚಾನ್ಸ್ ಟು ವರ್ಕ್ ಸಮ್ ಡೇ. ವಂಡರ್ಫುಲ್. ಸೊ ನಿಮ್ಮ ಏನೇನು ಪ್ಲ್ಯಾನ್ಸ್ ಇದೆ ಅದೆಲ್ಲವೂ ಕರ್ನಾಟಕಕ್ಕೆ ಸಿಗಲಿ ಅಂತ ಒಂದು ಸ್ವಾರ್ಥ ನಂದು. ನೀವು ಕರ್ನಾಟಕಕ್ಕೆ ಬಂದು ಇನ್ನಷ್ಟು ನಿಮ್ಮ ಕನಸುಗಳೇನಿದೆ ಅದು ಕರ್ನಾಟಕದ ಜನರಿಗೆ ನನಸಾಗಲಿ, ನಿಮ್ಮ ಕನಸುಗಳು ನಮ್ಮ ಉತ್ತರ ಕರ್ನಾಟಕದ ಬೆಳವಣಿಗೆಗೆ ಕಾರಣ ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್ ಪಾಡ್ಕಾಸ್ಟ್. ಇಡೀ ರಾಷ್ಟ್ರಕ್ಕೆ 53ನೇ ಸ್ಥಾನ, ಕರ್ನಾಟಕಕ್ಕೆ ಮೊದಲ ಸ್ಥಾನ ಪಡೆದ ಕಿರಣ್ ಕಮಟೆ ನಮ್ಮ ಜೊತೆ ಮಾತನಾಡ್ತಾ ಅವರು ಯಾವ ರೀತಿ ಪ್ರಿಪೇರ್ ಮಾಡಿದ್ರು ಅಂತ. ಕೊನೆಯ ಕ್ಷಣದವರೆಗೆ ನಿಮ್ಮ ಕನಸು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶ ಇರುತ್ತೆ. ಕಿರಣ್ ಹೇಳ್ತಾ ಇದ್ರು ಅಂತಿಮ ಮತ್ತು ಆರನೇ ಮತ್ತು ಅಂತಿಮ ಪ್ರಯತ್ನ ಅಂತ. ಆದರೆ ಕರ್ನಾಟಕಕ್ಕೆ ಮೊದಲು ಬಂದರು ಅವರು. ಸೊ ಯಾವಾಗಲೂ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಕೊನೆಯ ಕ್ಷಣದವರೆಗೂ ಖಂಡಿತ ಪ್ರಯತ್ನ ಮಾಡಿ. ಅದಕ್ಕೆ ಉದಾಹರಣೆ ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಆಗಿದ್ದರು. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.